ಟೆಸ್ಟು ಫೇಲ್ಯೂರ್ ಆಗಲಿ, ಈ ಅರಮನೆಗೆ ನನ್ನ ಮಗಳೇ ಸೊಸೆಯಾಗಿ ಬರಬೇಕು. ಇದಿಷ್ಟು ನಡೆಸ್ಕೊಟ್ಬಿಡಪ್ಪ. ನೋವಾಗ್ತಿದ್ಯಮ್ಮ? ನೀನ್ ಇಲ್ಲೇ ಕೂತಿರು, ಅಪ್ಪ ಹೋಗಿ ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಜಾಣೆ, ತಗೋ ಆಟಾಡ್ತಾ ಇರು. ದೇವಸೇನಾ, ಅಮ್ಮ, ನಾನ್ ಮಾತಾಡ್ತಾ ಇರೋದು ನಿನಗೆ ಕೇಳಿಸ್ತಾ ಇದೆಯಾ? ಕೇಳ್ತಾ ಇದೆ ಅಮ್ಮ. ನಾನ್ ನಿನ್ ಕಣ್ಣಿಗೆ ಕಾಣಿಸ್ತಾ ಇದ್ದೀನಾ? ಕಾಣಿಸ್ತಾ ಇಲ್ಲ ಅಮ್ಮ. ಫೋಟೋನ ಸರಿಯಾಗಿ ನೋಡು. ಇವಾಗ ಕಾಣಿಸ್ತಾ ಇದ್ದೀನಾ? ಹಾ, ಇವಾಗ ಕಾಣಿಸ್ತಾ ಇದೆಯಾ ಅಮ್ಮ? ಅಮ್ಮ, ಅಮ್ಮ, ನೀನ್ ಯಾಕೆ ನನ್ನ ಬಿಟ್ಟೊಟ್ಟೋದೆ? ದೇವ್ರು ಕರ್ಕೊಂಬಿಟ್ಟಮ್ಮ. ನಾನಿದ್ರೂ ಯಾಕಮ್ಮ ದೇವ್ರು ನಿನ್ನ ಕರ್ಕೊಂಡ್ಬಿಟ್ಟ? ಅಮ್ಮ, ನಾನು ದೇವ್ರ ಹತ್ರ ಬಂದ್ಬಿಡ್ಲಾ? ನೀನು ಅಪ್ಪನ ಜೊತೆಲೇ ಇರ್ಬೇಕು. ಅದಕ್ಕೆ ಅಪ್ಪನ್ಗೆ ಹೇಳಿ ನಿನ್ನ ಕರ್ಕೊಂಡ್ ಬರಕ್ ಹೇಳಿದ್ದು. ಯಾಕಮ್ಮ ಇಷ್ಟ ದಿವಸ ನನ್ನ ಬಗ್ಗೆ ಅಪ್ಪಂಗೆ ಹೇಳೇ ಇರ್ಲಿಲ್ಲ? ನೀನ್ ಮೊದ್ಲೇ ಕರ್ಕೊಂಬಂದಿದ್ರೆ ನಾನು ಗೈಡ್ ಕೆಲಸ ಮಾಡಿ ಕಷ್ಟಪಡ್ಬೇಕಾಗಿರ್ಲಿಲ್ಲ. ತುಂಬಾ ಕಷ್ಟಪಟ್ಟೆ ಕಂದ. ಹೌದಮ್ಮ. ಅಮ್ಮ, ನೀನು ಅಳ್ಬೇಡಮ್ಮ. ಯಾಕಮ್ಮ ನೀನ್ ನನ್ನ ಕರೀದ ಬಿಟ್ಬಿಟ್ಟೆ? ನಿನ್ನ ಅಲ್ಲಿ ಇಟ್ಕೊಳ್ದೆ ಇರೋ ತರ ತುಂಬಾ ಅಪಾಯ ಇತ್ತು ಕಂದ. ಅದಕ್ಕೆ ಅಲ್ಲೇ ಭದ್ರವಾಗಿರ್ಲಿ ಅಂತ ಬಿಟ್ಟು ಬಂದೆ. ಅಲ್ಲೂ ನಿನಗೆ ಅಪಾಯ ಇದೆ ಅಂತ ತಿಳ್ಕೊಂಡ್ಮೇಲೆ ಇಲ್ಲೇ ಇಟ್ಕೊಂಡು ನೋಡ್ಕೊಳ್ಳೋಣ ಅಂತ ಕರ್ಕೊಂಡ್ ಬಂದೆ. ಇಲ್ಲೂ ನನಗೆ ಅಪಾಯ ಇದೆಯಾ ಅಮ್ಮ? ಅದನ್ನೆಲ್ಲ ಅಮ್ಮ ನೋಡ್ಕೊಳ್ತೀನಿ. ನೀನು ಅಮ್ಮನ್ಗೋಸ್ಕರ ಒಂದೇ ಒಂದು ಕೆಲಸ ಮಾಡ್ಬೇಕು. ಏನಮ್ಮ ಮಾಡ್ಬೇಕು? ನೀನು ಅಮ್ಮನ್ನ ನೋಡಿದ್ದು, ಅಮ್ಮನ್ ಜೊತೆ ಮಾತಾಡಿದ್ದು, ಇದನ್ನ ಯಾರ ಹತ್ರನೂ ಹೇಳ್ಬಾರ್ದು. ಯಾಕಮ್ಮ? ನೀನ್ ಹೇಳಿದ್ರೆ ಅಮ್ಮನ್ನ ಮನೆ ಬಿಟ್ಟು ಹೋಗೋ ಹಾಗೆ ಏನಾದ್ರೂ ಮಾಡ್ಬಿಡ್ತಾರೆ. ನಾನು ಯಾರ ಹತ್ರನೂ ಹೇಳಲ್ಲ ಅಮ್ಮ. ಹಾ, ಅಮ್ಮ, ಗಂಗಾ ಬರ್ತಿದ್ದಾಳೆ. ಇಲ್ಲಿದ್ಯಾ? ಅಯ್ಯೋ, ಅವ್ರು ರಕ್ತ ತಗೊಂಡ್ರಲ್ಲ, ಕೈ ನೋವಾಗ್ತಿದ್ಯಾ? ಅವಾಗ್ಲೇ ನೋವಾಗ್ತಿತ್ತು. ಅಮ್ಮನ್ ನೋಡಿದ್ಮೇಲೆ ನೋವೆಲ್ಲ ಓಟೋಯ್ತು ಗೊತ್ತಾ? ನಿನ್ ಮುಖ ಲಕ್ಷಣ ನೋಡಿದ್ರೆ ಜಾನಕಿ ಅಕ್ಕೋರ್ ಥರಾನೇ ಇದೀಯಾ. ಹೋಗಿ ಹೋಗಿ ನಿನ್ನನ್ ಟೆಸ್ಟ್ ಮಾಡ್ತಿದಾರಲ್ಲ, ಅವ್ರಿಗೆ ಸ್ವಲ್ಪನೂ ಬುದ್ಧಿನೇ ಇಲ್ಲ. ಮಧ್ಯಾಹ್ನ ನಿನ್ಗೇನ್ ಊಟ ಬೇಕು? ನಿನ್ಗೇನ್ ಇಷ್ಟ? ನಮ್ಮ ಅಮ್ಮಂಗೆ ಏನ್ ಇಷ್ಟನೋ ಅದನ್ನೇ ಮಾಡ್ಕೊಡಿ. ಸರಿ, ಹಾಲು ಕುಡಿ. ಸರಿ. ನಿನಗ ಹಾಲು? ನೀನು ಹಾಲು ಕುಡಿತೀಯಾ?
ಯಾರನ್ ಕೇಳ್ತಿದ್ಯಾ? ಅಯ್ಯೋ ಇನ್ಯಾರನ್ ಕೇಳಲಿ, ನಿನ್ನೆ ಕೇಳಿದ್ದು. ಜಾನಕಿ ಅಕ್ಕನ ಬಿಟ್ರೆ ನನ್ನನ್ನ ಈ ರೀತಿ ಕೇಳ್ತಿರೋದು ನೀನೊಬ್ಳೆ. ಗುಣದಲ್ಲಿ ಜಾನಕಿ ಅಮರ್ ಥರಾನೇ ಇದೆಯಾ? ಯಾರಮ್ಮ ಇವರು? ಗಂಗಾ ಅಂತ ತುಂಬಾ ಒಳ್ಳೆ ಹುಡುಗಿ. ನಾನಿದ್ದಿದ್ರೆ ನಿನ್ನ ಹೇಗ್ ನೋಡ್ಕೋತಿದ್ನೋ ಹಾಗೆ ನೋಡ್ಕೋತಾಳೆ. ಬೇರೆ ಯಾರನ್ನೂ ನೀನ್ ನಂಬೇಡ. ಆಯ್ತಮ್ಮ. ಹಾಲ್ ಕುಡಿ. ಅಮ್ಮ ನೀನೇ ಕುಡ್ಸಮ್ಮ. ಆ ಓ ಅಮ್ಮ ಇನ್ ಸ್ವಲ್ಪ ಕುಡಿದ್ಯಾ? ಸಾಕಮ್ಮ. ಸ್ವಲ್ಪ ಕುಡಿ. ಇಲ್ಲಿ ಯಾನು? ಅಮ್ಮ ಹಾ, ಅಪ್ಪ ಬರ್ತಾ ಇದಾರೆ, ನೀನ್ ಹೋಗ್ಬಿಡು. ನಾನು ಅವ್ರ ಕಣ್ಣಿಗೆ ಕಾಣಿಸೋದಿಲ್ಲ. ನೀನ್ ಮಲ್ಕೋ ಬಾ. ಮಲ್ಕೋ. ನಿದ್ದೆ ಬಂದ್ಬಿಡ್ತಾ? ಯಾರು ನೀನು? ಈ ದೇವಸ್ಥಾನದ ಗೈಡು. ಆ ವ್ಯಕ್ತಿ ನೋಡಿದ್ರೆ ನಿಮ್ಮನ್ ಚುಚ್ಚಕ್ ಬಂದ. ಇಲ್ಲಿದ್ದು ಮಗು ಎಲ್ಲೋಯ್ತು? ಈಗ ತಾನೇ ಇಲ್ಲೇ ನಿಂತಿದ್ಲಲ್ಲ ಅರುಣ್. ಇದು ನಿಮ್ಮ ಮಗುನೇ, ಕರ್ಕೊಂಡೋಗಿ. ಮಗು ಮನೆಗ್ ಬಂದಿದ್ರ ಹಿಂದೆ ಇಷ್ಟೊಂದು ವಿಷಯ ಇದೆಯಾ? ಮಗುನ್ ಸಾಕ್ದವ್ರಿಗೆ 5 ಲಕ್ಷ ರೂಪಾಯಿ ಕೊಟ್ಟು ಕರ್ಕೊಂಡ್ ಬಂದಿದ್ದಾರೆ. ಮಗು ಬೆಳೆಸ್ತವನ್ ಹೆಸರೇನ್ ಹೇಳಿದ್ರಿ? ಆಂಜನಪ್ಪ. ಆಂಜನಪ್ಪ. ಅವನೇ ನಮ್ಮ ಟ್ರಂಪ್ ಕಾರ್ಡ್. ಅಮ್ಮ, ಏನೇ ಅದು? ಅಮ್ಮ ನಾನು ಅನ್ನೋದು ಬಿಟ್ಟು ಬಂದ ವಿಷಯ ಏನ್ ಹೇಳು. ಅಲ್ಲಮ್ಮ, ಟೆನ್ನಿಸಲ್ಲಿ ಸಾಧನೆ ಮಾಡಬೇಕು ಅನ್ನೋದು ನನ್ನ ಕನಸಾಗಿತ್ತು. ನೀನ್ ತಾನೆ ಅರುಣ್ ಮಾವನ ಮದ್ವೆ ಮಾಡ್ಕೊಂಡ್ರೆ ಆಸ್ತಿ ಬರುತ್ತೆ ಅಂತ ಹೇಳಿ ಅವ್ರ ಜೊತೆ ಸಲಿಗೆಯಿಂದ ಇರಕ್ ಹೇಳಿದ್ದು. ನಾನ್ ನಿಮಗೆ ಹೆದರ್ಕೊಂಡು ನೀವ್ ಹೇಳ್ದಾಗೆಲ್ಲ ಮಾಡ್ದೆ. ಆದ್ರೆ ಈಗ ಮಾವ ಒಂದ್ ಮಗು ಜೊತೆ ಬಂದಿದ್ದಾರೆ. ಅದಕ್ಕೇನೀಗ? ಆಗಲ್ಲಮ್ಮ, ಇಷ್ಟು ದೊಡ್ಡ ಹುಡುಗಿಗೆ ಅಮ್ಮ ಆಗೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ನೋಡೋರ್ ಕಣ್ಣಿಗೆ ಕೆಟ್ಟ ಕಾಣಲ್ವಾ? ಇದ್ರ ಮೇಲೂ ಅರುಣ್ ಜೊತೆ ನನಗ್ ಮದ್ವೆ ಮಾಡ್ಸೋ ಉದ್ದೇಶ ನಿನಗಿದ್ರೆ ಅದನ್ ಬದಲಾಯಿಸ್ಕೋ. ಏನಂತ? ಏನೇ? ನನ್ನ ಉದ್ದೇಶನ ನಾನ್ ಬದಲಾಯಿಸ್ಕೋಬೇಕಾ? ಮೊದ್ಲು ನಿನ್ನ ಉದ್ದೇಶನ ನೀನ್ ಬದಲಾಯಿಸ್ಕೋ. ಸಾರಿ ಮಾ, ನನ್ನಿಂದ ಬದಲಾಯಿಸ್ಕೊಳ್ಳೋದಕ್ಕಾಗೋಲ್ಲ. ನನಗೆ ಇದ್ರ ಅಮ್ಮ
ಸದ್ಯ ಬಚಾವಾದೆ. ನೀನ್ ನನ್ ಎಷ್ಟೇ ಹೊಡೆದ್ರು ನಾನ್ ತಡ್ಕೋತೀನಿ. ಆ ಧೈರ್ಯ ನನಗ್ ಬಂದ್ಬಿಟ್ಟಿದೆ. ಆದ್ರೆ ಯಾರೋ ಹೆತ್ತಿರೋ ಮಗುಗೆ ಅಮ್ಮ ಆಗೋ ಧೈರ್ಯ ಖಂಡಿತ ನನಗಿಲ್ಲ. ಚಿಕ್ಕ ವಯಸ್ಸಿಂದ ತಗ್ಗಿ ಬಗ್ಗಿ ನಡೆದು ಈಗ ಎದುರು ನಿಂತು ಹೇಳೋದಕ್ಕೆ ಕಷ್ಟ ಅನ್ಸ್ತಾ ಇದೆ. ಆದ್ರೆ ಹೇಳಲೇಬೇಕಾದ ಪರಿಸ್ಥಿತಿಲಿ ನಾನಿದ್ದೀನಿ. ನನ್ನ ಭಾವನೆಗಳಿಗೆ ಬೆಲೆ ಕೊಟ್ಟು ಅದೇನ್ ಬೇಕೋ ಮಾಡಿ, ಅದ್ ಬಿಟ್ಟು ಹೊಡೆದು ಹೆದರಿಸಿ ಬಲವಂತ ಮಾಡಕ್ ಹೋಗ್ಬೇಡಿ. ಶಾಂತಿ, ಅಮ್ಮನಿಗೆ ಸರಿಯಾದ ಮಗಳು. ಏನಿವಳು ಏನೇನೋ ಮಾತಾಡ್ತಿದ್ದಾಳೆ. ನಾನು ಅನ್ಕೊಂಡಿದ್ದೆಲ್ಲ ಉಲ್ಟಾ ಹೊಡಿತಾ ಇದೆಯಲ್ಲ. ನಂಗೆ ಮದ್ವೆ ಬೇಡ. ಏನಮ್ಮ, ಈ ಮದುವೆ ಆದ್ರೆ ಆಸ್ತಿ ಸಿಗತ್ತೆ ಅಂತ ಗೊತ್ತಿದ್ರು ಹೀಗೆ ಹೇಳಿದ್ರೆ ಹೆಂಗಮ್ಮ? ಅಪ್ಪ, ಆಸ್ತಿ ಸಿಗುತ್ತೆ ಅಂತ ಆ ಮಗುಗೆ ನನ್ ಚಿಕ್ಕಮ್ಮ ಆಗಕ್ಕಾಗುತ್ತಾ? ದುಡ್ಡಿಗೋಸ್ಕರ ಆಸೆ ಪಟ್ಟು ನಾನು ಆಯ ಕೆಲಸ ಮಾಡಕ್ ಆಗಲ್ಲ. ನೀನ್ ಯಾಕೆ ಹಂಗ್ ಯೋಚನೆ ಮಾಡ್ತೀಯಾ? ಪ್ಲೀಸ್ ಅಮ್ಮ, ಇಷ್ಟ ದಿನ ಹೆಂಡತಿ ನೆನಪಲ್ಲಿರೋನ್ನ ಬದಲಾಯಿಸೋದಕ್ಕೆ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ. ಈಗ ಮಗುನು ಇಲ್ಲೇ ಇದ್ರೆ ಈ ಮಗುಗೆ ಅವನ್ ತಂದೆ ಆಗಿರ್ತಾನ, ಇಲ್ಲ ನನ್ ಗಂಡ ಆಗಿರ್ತಾನ? ಹೇಳಿ. ಮಾಯಾ ಹೇಳ್ತಿರೋದು ಸರಿನೇ. ಅವಳು ಆಸೆ ಪಟ್ಟ ಹಾಗೆ ಜೀವನ ಮಾಡೋದಕ್ ತಾನೆ ನಾವು ಮದ್ವೆ ಮಾಡ್ಕೊಡೋದು. ಸುಮ್ನೆ ಹೆಸರಿಗೆ ಮದ್ವೆ ಮಾಡ್ಕೊಂಡು ಕೆಲಸದವಳಾಗಿರ್ಬೇಕು ಅಂದ್ರೆ ಆ ಜೀವನ ಯಾಕೆ ಅಂತ. ತ್ಯಾಗ ಮಾಡೋ ಮನ್ಸು ಯಾರಿಗಿದೆಯೋ ಅವ್ರು ಅರುಣ ಮದ್ವೆ ಮಾಡ್ಕೊಳ್ಳಿ. ಮಾಯಾಗಿ ಮದ್ವೆ ಬೇಡ. ಏನೋ ಇದು, ಕೊನೆಯಲ್ಲಿ ಆಸ್ತಿ ನಮ್ ಕೈ ಬಿಟ್ಟು ಹೋಗಾಗಿದೆಯಲ್ಲ. ಹೋಗಲ್ಲಪ್ಪ. ಇಲ್ಲಿ ನೋಡೋಣ, ಅಪ್ಪ ಆಸೆ ಪಟ್ಟಿದ್ ನಡಿಬೇಕು ಅಂತ ನನ್ ಬಾಳನ್ನ ಹಾಳ್ ಮಾಡ್ಬೇಡ. ಮಾಯ ಬಾಳು ಹಾಳಾಗಲ್ಲ. ಏನಪ್ಪ ನೋಡ್ತಿದ್ಯಾ? ಮದುವೆ ಗಡ್ಡ ಇರೋದು ಆ ಮಗು ತಾನೆ. ಅದನ್ನೇ ಇಲ್ಲ ಅನ್ಸ್ಬಿಟ್ರೆ ಈ ಮದುವೆಗೆ ಒಪ್ಕೋತೀಯಾ? ಅದನ್ ಹೇಗಿಲ್ಲ ಅನಿಸ್ತೀಯಾ? ಆ ಮಗು ಬರೋದ್ ಬಂದಾಗಿದೆ, ಅದನ್ ಕಳ್ಸಕ್ ಆಗಲ್ಲ. ಅಪ್ಪ, ಒಂದೇ ಸರಿ ಕಳಿಸ್ಬಿಡ್ತೀನಿ. ಅಡ್ಡ ನನ್ನ ತಲೆ ಹೆಂಗ್ ಓಡುತ್ತೋ ನಿನ್ ತಲೆನೂ ಹಂಗೆ ಓಡುತ್ತಲ್ಲೋ. ಆಸ್ತಿ ನಮ್ದೆ, ಬಾ. ಮುಂದೆ ಹೋಗು, ಮುಂದೆ ಮುಂದೆ, ಈ ಕಡೆ ಹೋಗು. ಹಂಗೆ. ಓಯ್ ಪುಟ. ಏಯ್, ನಿಮ್ಮಪ್ಪ ಕರಿತಾ ಇದಾರೆ. ಹೋಗು ಹೋಗು. ಪುಟ್ಟಿ, ಏನ್ ಆಟ ಆಡ್ತಾ ಇದ್ಯಾ? ನೋಡು, ನಿಂಗೆ ಆಟ ಆಡೋದಕ್ಕೆ ಮಾಮ ಬಾಲ್ ತಂದಿದ್ದಾನೆ. ಎಲ್ಲಿ ತೋರಿಸ್ತೀನಿರೋ. ಹೇಗಿದೆ? ಈ ಬಾಲ್ ನಂಗ್ ಕೊಡಿ. ಇವಾಗ ಕೊಡಲ್ಲ, ಕೆಳಗಡೆ ನನ್ ಜೊತೆ ಬರ್ತೀಯಾ? ಅವಾಗ ಕೊಡ್ತೀನಿ ಬಾಲು. ಸರಿ ಮಾಮ. ಬರ್ತೀಯಾ? ಗುಡ್ ಗರ್ಲ್. ಬಾ. ಈಗ ಇಬ್ರು ಒಟ್ಟಿಗೆ ಆಟ ಆಡೋಣವಾ? ಸರಿ. ಬಾ. ನೀನು ಅಲ್ಲಿ ನಿಂತ್ಕೋ, ನಾನು ಇಲ್ಲಿ ನಿಂತ್ಕೊಂಡು ಬಾಲ್ ಎಸಿತೀನಿ, ನೀನ್ ಹಿಡಿಬೇಕು. ಕ್ಯಾಚ್. ಸೂಪರ್. ಕ್ಯಾಚ್ 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 ಕ್ಯಾಚ್. ಈಗ ಮತ್ತೊಂದ್ಸತಿ ಕ್ಯಾಚ್ ಹಿಡಿಬೇಕು, ಆಯ್ತಾ? ಅಯ್ಯೋ. ಈಗ ನನಗೆ ಎಸಿ 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 ಎಸಿ. ಈಗ ಇನ್ನೊಂದ್ಸರಿ ಹಾಕ್ತೀನಿ. ಹಾಕಿ. ಅಯ್ಯೋ, ಹಾಕಿ ಮಾಮ. ಮಾಮ, ನೀವೀಗ ಬಾಲ್ನ ಹಾಕ್ತಿರೋ ಇಲ್ವೋ? ಕ್ಯಾಚ್.
ಅಯ್ಯೋ ಅಯ್ಯೋ ರಾಮ. ಯಾಕೆ ಮಾಮ ಅಲ್ಲಿ ಬಿಸಾಕಿದ್ರಿ? ಸಾರಿ, ಗೊತ್ತಾಗ್ಲಿಲ್ಲ. ಬಾಲ್ ಎತ್ಕೊಂಡ್ ಬಾ. ಇರಿ ತಗೊಂಬರ್ತೀನಿ. ದೇವ್ಸೇನ, ಅಲ್ಲಿಗೆ ಹೋಗ್ಬೇಡ, ಅಲ್ಲಿ ಹಾವಿದೆ. ಇರಮ್ಮ, ಬಾಲ್ ತಗೊಂಬರ್ತೀನಿ. ದೇವ್ಸೇನ, ಹೋಗ್ಬೇಡ. ಅಲ್ಲಿ ಹಾವಿದೆ. ದೇವ್ಸೇನ, ಅಯ್ಯೋ ಅಮ್ಮ, ಬಾಲ್ ಒಳಗಡೆ ತಾನೇಮ್ಮ ಇದೆ. ದೇವ್ಸೇನ, ಅಯ್ಯೋ ಇರಮ್ಮ ತಗೊಂಬರ್ತೀನಿ. ದೇವ್ಸೇನ, ದೇವ್ಸೇನ. ದೇವ್ಸೇನ, ನನ್ ಮಾತ್ ಕೇಳು. ದೇವ್ಸೇನ. ಬೇಡ ಕಣೋ, ಆ? ಚಿಕ್ಕ ಮಗು ಅದು, ಪಾಪ ಕಣೋ, ಸತ್ತೋಗ್ಬಿಡುತ್ತೆ. ಹೋಗಿ ಎತ್ಕೊಂಬಾರೋ. ಅಮ್ಮ, ಮಗು ಬಗ್ಗೆ ಯಾಕಮ್ಮ ಯೋಚನೆ ಮಾಡ್ತೀಯಾ? ಮಾಯಿನ ಬಗ್ಗೆ ಯೋಚನೆ ಮಾಡು. ಹಾವು ಕಚ್ಚಿದ್ರೆ ಮಗು ಕತೆ ಮುಗೀತು. ಅವಾಗ ಅರುಣ್ನ ಮಾಯ ಮದುವೆ ಆಗೋದಕ್ಕೆ ಯಾವುದೇ ಅಡ್ಡಿ ಇರಲ್ಲ. ಕೈ ಹಾಕ್ಬೇಡ, ಒಳಗಡೆ ಹಾವಿದೆ. ದೇವ್ಸೇನ, ಕೈ ಹಾಕ್ಬೇಡ. ಅಯ್ಯೋ, ಪುಟ್ಟ ಏನ್ ಮಾಡ್ತಿದೀಯಾ? ಅಬ್ಬ, ಇಲ್ಲೆಲ್ಲ ಯಾಕೆ ಬರೋಕ್ ಹೋದೆ? ನಾನೀಗ ಬರ್ದೆ ಹೋಗಿದ್ದಿದ್ರೆ ಏನಾಗ್ತಿತ್ತು ಗೊತ್ತಾ? ಗಂಗಾ, ಬಾಲ್ ಒಳಗಡೆ ಬಿದ್ದಿದೆ ಗಂಗಾ. ಸರಿ, ಇನ್ಮೇಲೆ ಇಲ್ಲೆಲ್ಲ ಬರೋಕ್ ಹೋಗ್ಬಾರ್ದು. ಮನೆ ಒಳಗಡೆನೆ ಆಟ ಆಡ್ಬೇಕು. ಓಕೆ ಓಕೆ. ಗುಡ್ ಗರ್ಲ್. ಎಲ್ಲ ಉಲ್ಟಾ ಆಗೋಯ್ತು. ಆ ಗಂಗಾ ಬಂದು ಎಲ್ಲ ಹಾಳು ಮಾಡ್ಬಿಟ್ಲು. ಛೇ, ಹಾಕಿದ ಪ್ಲಾನ್ ಮಿಸ್ ಆಯ್ತು ಅಂತ ಬೇಜಾರು ಮಾಡ್ಕೋಬೇಡ. ಮಗು ತಾನಾಗಿ ಆಚೆ ಹೋಗ್ಬೇಕು, ಆ ಥರ ನಾನೊಂದು ಪ್ಲಾನ್ ಮಾಡಿದ್ದೀನಿ.
ಯಾಕೋ ಏನು ಮಾತಾಡಿದೆ ಸುಮ್ಮನೆ ಏ ಏನೋ ಇದು ಏಟ್ ಬಿತ್ತ ಯಾರು ಹೊಡೆದ್ರು ಯಾರ ಉಯ್ಯಾಲೆ ಹೊಡಿತು ಹೈ. ಅಯ್ಯಪ್ಪ ಆ ಉಯ್ಯಾಲೆ ಹತ್ರ ನೀನ್ ಯಾಕೆ ಹೋಗಿದ್ದೆ ನಾನ್ ಯಾಕೆ ಹೋಗ್ಲಿ ಆ ಓಸ್ ಪೈಪ್ ಬೆಳ್ಕೊಂಡೋಯ್ತು ನನ್ನ. ಅಣ್ಣ ಹೋಸ್ ಪೈಪು ಉಯ್ಯಾಲೆ ಹತ್ರ ಹೇಳ್ಕೊಂಡು ಹೋಯ್ತಾ ಏಯ್ ಯಾವುದೋ ಕಮ್ಮಂಗಿಗಳಿಗೆ ಹೇಳ್ದಂಗೆ ಕಾಗೆ ಕತೆ ಗೂಬೆ ಕತೆ ಎಲ್ಲ ಹೇಳಕ್ ಬರ್ಬೇಡ ಏನ ಬೆಳಿಗ್ಗೆ ಬೆಳಿಗ್ಗೆ ನನ್ನನ್ನು ಬಿಟ್ಟು ಒಬ್ಬನೇ ಗುಂಡಾಕಿದ್ಯಾ ಹಿಂಗೆ ಏನಪ್ಪ ಗಡಿಯಾರದ ಗಂಟೆ ತಲೆ ಹೊಡಿತಾ ಈಗ ನಾನು ಹೇಳಿದ್ರೆ ನೀನ್ ಎಲ್ಲಿ ನಂಬ್ತೀಯ ಹೇಳು. ಸರಿ ರೆಡಿ ಆಗ್ಬಿಟ್ಟು ಬಾ ಹೊರಗಡೆ ಒಂದು ಕೆಲಸ ಇದೆ ಹೋಗ್ಬೇಕು ಹೋಗಿ ರೆಡಿಯಾಗೋ ಏನಾಗ್ತಾ ಇದೆಯೋ ಒಂದೂ ಗೊತ್ತಾಗ್ತಿಲ್ಲ. ತುಂಬಾ ಥ್ಯಾಂಕ್ಸ್ ಅಪ್ಪ. ಏಟ್ ಬಿದ್ದಿದ್ಕೆಲ್ಲ ಆಸ್ಪತ್ರೆ ಕರ್ಕೊ ಬಂದಿದ್ಯಾ. ಉಯ್ಯಾಲೆ ಹೊಡೆತಕ್ಕೆಲ್ಲ ಟ್ರೀಟ್ಮೆಂಟ್ ಸಿಗಲ್ಲ ಬಾ DNA ರಿಪೋರ್ಟು ಮನೆಯವ್ರಿಗೆ ಗೊತ್ತಾಗಕ್ಕೆ ಮುಂಚೆ ನಮಗೆ ಗೊತ್ತಾಗಬೇಕು ಅದಕ್ಕೆ ನಾನು ಇಲ್ಲಿಗೆ ಬಂದಿರೋದು ಬಾ. ಹೌದಾ ಒಳಗೆ ಬರ್ಬೋದಾ ಡಾಕ್ಟ್ರೆ ಬನ್ನಿ ಬನ್ನಿ ಕೂತ್ಕೊಳ್ಳಿ. ನಮಸ್ಕಾರ. ನಿನ್ನೆ ಮಾಡಿದ DNA ಟೆಸ್ಟ್ ರಿಪೋರ್ಟು ಈಗ ತಾನೇ ಬಂತು. ಸೂಪರ್ ದೇವಸೇನ ಅರುಣ್ ಮಗುನೆ. ಅರುಣ್ ಹೇಳಿದ್ ಸರಿನೇ. ಸತ್ತೋಗಿರೋ ಮಗು ಬದುಕಿರಕ್ಕೆ ಹೆಂಗ್ ಸಾಧ್ಯ ಡಾಕ್ಟ್ರೆ DNA ರಿಪೋರ್ಟು ಹಾಗೆ ಬಂದಿದೆಯಲ್ಲ. ಆದ್ರೆ ಇದನ್ ನಂಬೋಕೆ ಆಗ್ತಿಲ್ವೇ. ನೀವು ನಂಬಿದ್ರು ನಂಬದೇ ಇದ್ರು ಅದೇ ಸತ್ಯ. ದೇವಸೇನ ಅರುಣ್ ಮಗು ಅಂತ ನೀವು ಒಪ್ಕೊಳ್ಳೇಬೇಕು. ರಿಪೋರ್ಟನ್ನ ರಾಜಶೇಖರ್ ಅವ್ರಿಗೆ ಕೊಡಿ. ನಾನು ರೌಂಡ್ಸಿಗೆ ಹೋಗ್ಬೇಕು. ಡಾಕ್ಟ್ರೆ ಈ ರಿಪೋರ್ಟು ನಿಜ ಅನ್ನೋದಾದ್ರೆ ನಿಮ್ಮ ಹಾಸ್ಪಿಟಲ್ ಗತಿ ಪರ್ಮನೆಂಟ್ ಆಗಿ ಸೀಲ್ ಮಾಡ್ಬಿಡೋದಾ? ಏನ್ ಹೇಳ್ತಾ ಇದ್ದೀರಾ ನೀವು? ಜಾನಕಿ ಹೆರಿಗೆ ನಿಮ್ಮ ಆಸ್ಪತ್ರೆ ನಡೆದಿತ್ತು. ಹೆರಿಗೆ ಸಮಯದಲ್ಲಿ ತಾಯಿ ಮಗು ಇಬ್ರು ಸತ್ತೋದ್ರು ಅಂತ ನಿಮ್ಮ ರಿಪೋರ್ಟಲ್ಲೇ ಇದೆ. ಈಗ DNA ರಿಪೋರ್ಟ್ ಪ್ರಕಾರ ಅದು ಅರುಣ್ ಮಗು ಅನ್ನೋದಾದ್ರೆ ಆಗ ಸತ್ತಿದ್ದು ಅರುಣ್ ಮಗು ಅಲ್ಲ. ಅಂದ್ರೆ ಆಸ್ಪತ್ರೆಯಲ್ಲಿ ಮಗುನ ಬದಲಾಯಿಸಿದ್ದೀರಿ ಅಂತ ಅರ್ಥ. ಅಂತ ತಪ್ಪೆಲ್ಲ ಇಲ್ಲಿ ನಡೆಯೋದಿಲ್ಲ. ಅಂತ ತಪ್ಪೆಲ್ಲ ನಡೆದಿಲ್ಲ ಅನ್ನೋದಾದ್ರೆ ರಿಪೋರ್ಟು ನೆಗೆಟಿವ್ ಆಗಿ ಬರಬೇಕಾಗಿತ್ತಲ್ಲ, ಪಾಸಿಟಿವ್ ಆಗಿ ಬಂದಿದೆ ಅಂದ್ರೆ ಏನು ಅರ್ಥ? ನಿಮ್ಮ ಆಸ್ಪತ್ರೆಯಲ್ಲಿ ತಪ್ಪಾಗಿರೋದು ಕನ್ಫರ್ಮ್, ಹೌದಾ? ಆ ಥರದ್ದೇನೂ ನಡೆದಿಲ್ಲ. ನೀವು ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದೀರಾ. ನಾನಾ ಸುಮ್ಮನೆ ಹೇಳ್ತಾ ಇದ್ದೀನಾ? ಡಾಕ್ಟ್ರೇ, ಹೋದ ವಾರ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಇಂಥದ್ದೇ ಒಂದು ಸಮಸ್ಯೆ ಬಂತು. ಸಮಸ್ಯೆ ಹುಟ್ಟು ಹಾಕಿದ ಹುಡುಗ ಬೇರೆ ಯಾರೂ ಅಲ್ಲ, ಹಣದಾಸೆಗೆ ಮಗುನ ಬದಲಾಯಿಸಿದ್ದು ನಮ್ಮ ಪಕ್ಷದ ಹುಡುಗಾನೇ. ಅವನು ಬಂದು ನನ್ನನ್ನು ಕಾಪಾಡಿ ಅಂತ ನನ್ನ ಕಾಲು ಹಿಡ್ಕೊಂಡ. ಕಾಪಾಡೋದು ನನ್ನ ಕರ್ತವ್ಯ ಅಲ್ವಾ? ಸರಿ ಅಂದ್ಬಿಟ್ಟು ಅವನು ಮಿನಿಸ್ಟರ್ ಹತ್ರ ಕರ್ಕೊಂಡು ಹೋದೆ. ಮಿನಿಸ್ಟರ್ನ ಯಾರು ಅಂದ್ಕೊಂಡಿದ್ದೀರಿ? ನನ್ನ ಜೊತೆ ಹುಟ್ಟದೇ ಇರೋ ಅಣ್ಣ ಅವನು. ಈ ವಿಷಯ ಕೇಳ್ಬಿಟ್ಟು ಅವನು ಏನು ಹೇಳ್ದ ಗೊತ್ತಾ? ಧರ್ಮ, ಇದು ಮಗು ಕಳೆದೋಗಿರೋ ವಿಷಯ ಆದ್ರಿಂದ ನನ್ನ ಕೈನಲ್ಲಿ ಏನೂ ಮಾಡೋಕ್ಕಾಗಲ್ಲ ಅಂತ ಕೈ ಎತ್ತಿಬಿಟ್ಟ. ರಾಜಕಾರಣನ ಅರಿದು ಕುಡಿದಿರೋ ನನಗೆ, ಅದರಲ್ಲೂ ರಾಜಕೀಯದಲ್ಲಿರೋರೆಲ್ಲ ಪರಿಚಯ ಇರೋ ನಾನೇ ಏನೂ ಮಾಡೋಕ್ಕಾಗಲಿಲ್ಲ. ಅಂಥದ್ರಲ್ಲಿ ನೀವೇನು ಮಾಡ್ತೀರಾ ಡಾಕ್ಟ್ರೆ? ನಿಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ ಡಾಕ್ಟ್ರೆ. ಈ ವಿಷಯ ಹೊರಗೆ ಬಂದರೆ ಇದೇ ರೀತಿ ಎಷ್ಟು ಮಕ್ಕಳನ್ನ ಬದಲಾಯಿಸಿದ್ದೀರಿ ಅಂತ ಮಹಿಳಾ ಸಂಘಟನೆಯವರು ಹೋರಾಟಕ್ಕೆ ಇಳಿತಾರೆ. ಆಸ್ಪತ್ರೆ ಮುಂದೆ ಧರಣಿ ಸತ್ಯಾಗ್ರಹ ನಡೆಯುತ್ತೆ. ಸಮಸ್ಯೆ ದೊಡ್ಡದಾಗತ್ತೆ. ಕೊನೆಗೆ ನಿಮ್ಮ ಡಾಕ್ಟರ್ ವೃತ್ತಿಗೆ ಫುಲ್ ಸ್ಟಾಪ್ ಇಡಬೇಕಾದಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಒಪ್ಕೋತೀರಾ? ಅಯ್ಯೋ, DC ಫೋನ್ ಮಾಡಿದ್ದಾರೆ. ಬಹುಶಃ ಮಗು ವಿಷಯ ಕೇಳೋದಕ್ಕೆ ಫೋನ್ ಮಾಡಿದ್ದಾರೆ ಅನ್ಸುತ್ತೆ. ಏನ್ ಮಾಡೋದೀಗ? ಕರ್ಣ, ಬಾಯ್ಲಿ. ಏನಪ್ಪ? DC ಫೋನ್ ಮಾಡಿದ್ದಾರೆ. ಆ ಮಗು ವಿಷಯ ಏನಾಯ್ತು ಅಂತ ಕೇಳಕ್ಕೇನೆ ಫೋನ್ ಮಾಡಿರ್ಬೇಕು. ಯಾವ ಮಗುನಪ್ಪ? ಅದೇ ಕಣೋ, 36ನೇ ಕ್ಲಾಸು
ಗಂಡ ಸತ್ತೋದ್ನಲ್ಲ ಆ ಮಗು ವಿಷಯ ಅವ್ರಿಗೆ ಹೇಳೋ ನಾನು ಈ ಹಾಸ್ಪಿಟಲ್ನಲ್ಲಿ ಒಂದು ಮಗು ವಿಷಯಕ್ಕೋಸ್ಕರ ಒಂದು ಪಂಚಾಯಿತಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅವ್ರನ್ನ ಇಲ್ಲಿ ಬರಕ್ಕೆ ಹೇಳಿ. ಅಯ್ಯೋ ಸರ್ ಬೇಡ ಪ್ಲೀಸ್, ಡಿ ಸಿ ಅವರೆಲ್ಲ ಇಲ್ಲಿ ಬರೋದು ಬೇಡ. ಡಾಕ್ಟ್ರೆ ಈ ವಿಷಯ DC ಗೊತ್ತಾಗಲೇಬೇಕು. ಈ ವಿಷಯ ಗೊತ್ತಾಗೋದು ಬೇಡ. ಅಲ್ಲ ಡಾಕ್ಟ್ರೆ, ನಿಮಗೆ ವಿಷಯ ಗೊತ್ತಿದ್ದು ನನಗೆ ಯಾಕೆ ತಿಳಿಸ್ಲಿಲ್ಲ ಅಂತ DC ನನ್ನ ಮೇಲೆ ಕೋಪಿಸ್ಕೋತಾರೆ ಡಾಕ್ಟ್ರೆ. ಪ್ಲೀಸ್ ಹಾಗೆಲ್ಲ ಮಾಡಬೇಡಿ. ಸಾಧ್ಯ ಇಲ್ಲ ಡಾಕ್ಟ್ರೆ, ನಾನೊಬ್ಬ ಸಿದ್ಧಾಂತ ಇಟ್ಕೊಂಡಿರೋ ರಾಜಕಾರಣಿ. ಒಂದು ಮಗು ವಿಷಯನ DC ಗಮನಕ್ಕೆ ತರದ ನಾನು ಹೇಗಿರ್ಲಿ? ಪ್ಲೀಸ್ ನೀವೇ ಏನಾದರೂ ಸಹಾಯ ಮಾಡಬೇಕು. ಈ ಪ್ರಾಬ್ಲಮ್ನ ನೀವೇ ಸಾಲ್ವ್ ಮಾಡಿ. ಓ, ಏನ್ ಮಾಡೋದೀಗ? ಇಲ್ಲ ಡಾಕ್ಟ್ರೆ, ಬೇರೆ ದಾರಿ ಕಾಣ್ತಿಲ್ಲ. ಈ ವಿಷಯ DC ತನಕ ಹೋಗ್ಲೇಬೇಕು. ಅಯ್ಯೋ ನಿಮ್ಮನ್ನ ಬೇಡ್ಕೊಳ್ತೀನಿ, ಈ ವಿಷಯ ಡಿ ಸಿ ವರೆಗೂ ಹೋಗೋದು ಬೇಡ. ಪ್ಲೀಸ್ ನಿಮ್ಮ ಕೈ ಹಿಡಿದು ಬೇಡ್ಕೊತೀನಿ. ಡಾಕ್ಟ್ರೆ, ಎಲ್ಲ ನಿಮ್ಮ ಕೈ ಹಿಡಿದು ಬೇಡ್ಕೋತಾರೆ. ನೀವು ನೋಡಿದ್ರೆ ನನ್ನ ಕೈ ಹಿಡಿದು ಬೇಡ್ಕೋತಾ ಇದ್ದೀರಾ. ನನಗೆ ಬೇರೆ ಏನೂ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಹೆಲ್ಪ್ ಮಾಡಿ. ಇದರಿಂದ ತಪ್ಪಿಸ್ಕೋಬೇಕು ಅಂದ್ರೆ ಇರೋದು ಒಂದೇ ದಾರಿ. ಅದೇನು ಹೇಳಿ ಸರ್? DNA ರಿಪೋರ್ಟ್ನ ಬದಲಾಯಿಸಬೇಕು. ಹೀಗೆ ಮಾಡೋದ್ರಿಂದ ನಮ್ಮ ಭಾವನ ಕುಟುಂಬಕ್ಕೆ ವಾರಸದಾರ ಇಲ್ಲ ಅಂತ ನಾನೇ ಹೇಳ್ದಂಗಾಗಲ್ವಾ? ನನ್ಗೆ ಹೇಗೆ ಮನಸ್ಸು ಬರುತ್ತೆ? ನೀವು ಮನಸ್ಸು ಮಾಡಿದ್ರೆ ಎಲ್ಲ ಆಗತ್ತೆ. ಪ್ಲೀಸ್ ಹೆಲ್ಪ್ ಮಾಡಿ. ನೀವು ಇಷ್ಟೊಂದು ಕೇಳ್ತಾ ಇರೋದು ನೋಡಿದ್ರೆ ನಿಮಗೋಸ್ಕರ, ಈ ಆಸ್ಪತ್ರೆಗೋಸ್ಕರ, ಆಸ್ಪತ್ರೆಯಲ್ಲಿ ಕೆಲಸ ಮಾಡೋ ಕೆಲಸಗಾರರ ಕೆಲಸ ಹೋಗುತ್ತಲ್ಲ ಅನ್ನೋದಕ್ಕೋಸ್ಕರ ನಾನು ಒಪ್ಕೋತೀನಿ ಅಂತ ಇಟ್ಕೊಳ್ಳಿ. ಆದರೆ ಇದರಿಂದ ನನಗೇನು ಸಿಗುತ್ತೆ ಲಾಭ? ಒಂದು ನಿಮಿಷ. ಇದರಲ್ಲಿ 2 ಲಕ್ಷ ಇದೆ. 2 ಆಗಲ್ಲ. ಬೇಕು ಅಂದರೆ ಮುಂದೆ ಕೇಳ್ತೀನಿ. ಮೊದಲು ಈ ರಿಪೋರ್ಟ್ನ ಬದಲಾಯಿಸ್ಕೊಡಿ. ಸರಿ. ಅಪ್ಪ, ನಿನ್ ನಾಟಕ ಎಲ್ಲ ಓಕೆ, ಆದ್ರೆ ನಮಗ್ ಬೇಕಾಗಿರೋ ರಿಪೋರ್ಟ್ ಬದಲಾಯಿಸ್ಕೊಳ್ಳೋದಕ್ಕೆ ಅವ್ರ ಹತ್ರ ದುಡ್ಡು ತಗೊಳ್ಳೋದೆಲ್ಲ ಸ್ವಲ್ಪ ಓವರ್ ಆಯ್ತಲ್ವಾ? ನಾನೊಬ್ಬ ರಾಜಕಾರಣಿ ಕಣೋ. ಹಣ ತಗೊಳ್ಳದೆ ಕೆಲಸ ಮಾಡಿದ್ರೆ ಡಾಕ್ಟರ್ಗೆ ನಂಬಿಕೆ ಬರೋಲ್ಲ. ಅದಕ್ಕೋಸ್ಕರ ಅವರಿಂದ ಹಣ ತಗೊಂಡಿದ್ದೀನಿ. ರಾಜಕೀಯದಲ್ಲಿ ನನ್ನ ಉತ್ತರಾಧಿಕಾರಿ ನೀನು ಅಂತ ಅನ್ಕೊಂಡೆ. ನನ್ನ ಬುದ್ಧಿ ಒಂಚೂರು ಬರಲಿಲ್ವಲ್ಲೋ. ನೀನು ನನ್ನ ಮಗನ ಅಲ್ವಾ ಅಂತ ನಿನಗೊಂದು DNA ಟೆಸ್ಟ್ ಮಾಡಿಸ್ಬೇಕು. ಕೋಪ ಮಾಡ್ಕೋಬೇಡಪ್ಪ. ಕೋಪ ಅಲ್ವೋ? ರಾಜಕಾರಣಿಗಳಿಗೆ ಕೋಪ ಬರೋದೇ ಇಲ್ಲ, ಮಾಡ್ಕೋಬಾರ್ದು. ರಿಪೋರ್ಟ್ ಬದಲಾಯಿಸಿದ್ದೀನಿ ನೋಡಿ. ದಯವಿಟ್ಟು ಈ ವಿಷಯ ಯಾರ ಹತ್ರನೂ ಹೇಳಬೇಡಿ ಪ್ಲೀಸ್. ಡಾಕ್ಟ್ರೇ, ರಾಜಕಾರಣಿಗಳಿಗೆ ಮಾತು ಅನ್ನೋದು ತುಂಬ ಮುಖ್ಯ. ಮಾತು ಕೊಟ್ಟ ಮೇಲೆ ಧರ್ಮರಾಜು ಅದನ್ನು ಬದಲಾಯಿಸೋದಿಲ್ಲ. ಧೈರ್ಯವಾಗಿರಿ. ಬರೋಣ ಡಾಕ್ಟ್ರೇ. ಅರುಣ್, ಮಗು ನಿಂದು ಅಂತ ಹೇಳಿದೆಯಲ್ಲಪ್ಪ, ರಿಪೋರ್ಟ್ ನೆಗೆಟಿವ್ ಆಗಿ ಬಂದಿದೆ. ಅಳಿಯಂದ್ರೆ ರಿಪೋರ್ಟ್ ನೆಗೆಟಿವ್ ಆಗಿ ಬಂದಿದೆ ತಾನೆ? ಮತ್ ಮಗು ಯಾಕೆ ಮನೇಲಿ ಇರಬೇಕು? ಈಗಲೇ ಹೋಗಿ ಬಿಟ್ಬಿಟ್ಟು ಬಂದ್ಬಿಡಿ. ಮಗುನ ಬಿಡಕ್ಕಾಗಲ್ಲ, ಇವಳು ನನ್ ಜೊತೆಲೇ ಇರ್ತಾಳೆ. ಆಗಲ್ಲ ಅಡಿ ಅಂದ್ರೆ ಬೇರೆಯವ್ರ ಮಗುನ ನೀವ್ ಹೇಗೆ ಇಟ್ಕೋತೀರಾ? ಇದು ನನ್ನ ಮಗುನೇ. DNA ರಿಪೋರ್ಟ್ ನೆಗೆಟಿವ್ ಆಗಿ ಬಂದಾಯ್ತು ಅಂದಮೇಲೆ ಆ ಮಗು ನಂದೇ ಅಂತ ಹೇಗೆ ಹೇಳ್ತೀರಾ? ಮಗುನ ಎತ್ಕೊಂಡು ಹೋದವನೇ ನಡೆದಿದ್ದನ್ನೆಲ್ಲ ಹೇಳಿದಾನೆ. ನೀವ್ ಯಾರ ಬಗ್ಗೆ ಹೇಳ್ತಾ ಇದ್ದೀರಾ? ಆಂಜಿನಪ್ಪನ ಬಗ್ಗೆ. ಜಾನಕಿಗೆ ಹೆರಿಗೆ ಅಂತ ಆಸ್ಪತ್ರೆಗೆ ಸೇರಿಸಿದಾಗ ಪಕ್ಕದ ವಾರ್ಡಲ್ಲಿ ಅವನ ಹೆಂಡತಿಗೂ ಹೆರಿಗೆ ಅಂತ ಸೇರಿಸಿದ್ದ. ಅವನು ಮಗು ಸತ್ತೋಯ್ತು.
ಜಾನಕಿಗೆ ಹುಟ್ಟಿದ ಮಗುನ ಬದಲಾಯಿಸ್ಬಿಟ್ಟು ತಗೊಂಡು ಹೋಗಿದ್ದಾನೆ ಹಾಗಂತ ಅವನೇ ಹೇಳಿದ್ದಾನೆ. ದೇವಸೇನ, ನಿಮ್ಮಪ್ಪ ನಾನಲ್ಲಮ್ಮ, ಇವರೇ ನಿಮ್ಮಪ್ಪ. ಅಪ್ಪ ದೇವಸೇನ, ಮಗುನ ಎತ್ಕೊಂಡು ಹೋಗಿದ್ದವನೇ ಸತ್ಯ ಹೇಳಿ ಮಗುನ್ ಕೊಟ್ಟಿದ್ದಾನೆ. ಅವನು ಹೇಳಿದ್ದನ್ನ ನಾನು ನಂಬ್ತೀನಿ. ಅವನು ಹೇಳ್ದ, ನೀವು ನಂಬಿಟ್ರಿ. ಈಗ ಅವನ್ನ ಇಲ್ಲೇ ಕರ್ಸಿ ಕೇಳೋಣವಾ? ಮುರುಡೇಶ್ವರದಲ್ಲಿ ನೋಡಿದ ವ್ಯಕ್ತಿನ ಇಲ್ಲೇ ಯಾಕೆ ಕರ್ಸೋದು? ಅವನೇ ಇಲ್ಲಿಗೆ ಬಂದಿದ್ದಾನೆ. ಕರೆಸ್ಲಾ ರೀ? ಅವನಿಗೆ ಬರೋಕ್ ಹೇಳಿ. ಹೆದರ್ಕೋಬೇಡಮ್ಮ. ಏನಪ್ಪ, ನೀನ್ ಹೇಳೋದನ್ನ ಕೇಳ್ಕೊಂಡು ನಮ್ಮ ಅಳಿಯಂದ್ರು ನಿಜ ಅಂತ ನಂಬ್ಕೊಂಡಿದ್ದಾರೆ. ನಿಜ ಏನು ಅಂತ ಹೇಳು. ನೋಡಿ, ನಾನು ದುಡ್ಡುಗೋಸ್ಕರ ಸುಳ್ಳು ಹೇಳ್ಬಿಟ್ಟೆ. ಇವಳು ನಿಮ್ಮ ಮಗಳಲ್ಲ, ನನ್ನ ಮಗಳು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಾನು ದುಡ್ಡಿಗೆ ಆಸೆ ಪಟ್ಟು ತಪ್ಪು ಮಾಡ್ಬಿಟ್ಟೆ. ದಯವಿಟ್ಟು ನನ್ನ ಮಗಳನ್ನ ನಾನು ಕೊಡಿ. ಅರುಣ್ ಏನು ಹೀಗೆ ಹೇಳ್ತಿದ್ದಾನೆ? ಅವನ್ ಸುಳ್ಳು ಹೇಳ್ತಾ ಇದ್ದಾನೆ ಅತ್ತೆ. ಸುಳ್ಳು ನಾನು ಹೇಳ್ತಾ ಇಲ್ಲ. ಇವಳು ನನ್ನ ಮಗಳೇ. ದಯವಿಟ್ಟು ನನ್ನ ಮಗಳನ್ನ ಕೊಡಿ. ಬಿಡು. ಕಳಿಸ್ಬಿಡು. ನಿಮ್ ತಮ್ಮ ನನ್ನ ಮಗಳನ್ನ ಕೊಡಿ. ಬಿಡು. ಏಯ್, ಇದು ನನ್ ಮಗು ಅಂತ ತಾನೇ ಹೇಳಿದ್ದು. ಈಗ ಯಾಕಯ್ಯ ಬೇರೆ ಹೇಳ್ತಾ ಇದ್ಯಾ? ನಾನು ಅವಾಗ ಕುಡ್ದ್ಬಿಟ್ಟಿದೆ, ಮತ್ತಲ್ಲಿ ಏನೋ ಹೇಳ್ಬಿಟ್ಟೆ. ಈಗ ಸರಿಯಾಗಿದ್ದೀನಿ. ಇವಳು ನಿಮ್ಮ ಮಗು ಅಲ್ಲ, ನನ್ನ ಮಗು. ಏಯ್, ನಾನ್ ನಂಬಲ್ಲ. ನೀನ್ ಬೇರೆ ಏನೋ ಕಾರಣದಿಂದ ಹೀಗೆ ಮಾತಾಡ್ತಾ ಇದ್ಯಾ? ಪೊಲೀಸ್ ಕರೆಸಿ ಒಳಗೆ ಹಾಕಿಸ್ತೀನಿ. ಅಯ್ಯೋ, ಪೊಲೀಸ್ಗೆಲ್ಲ ಯಾಕೆ ಹೋಗ್ತೀರಾ ಅಳಿಯಂದ್ರೆ? ಇದನ್ನೆಲ್ಲ ನಾವೇ ಕೂತು ಮಾತಾಡಿ ಬಗೆಹರಿಸ್ಕೊಳ್ಳೋಣ. ಮಗುನ್ ಕೊಟ್ಟವನು ಮತ್ತೆ ಕೇಳ್ತಾ ಇದ್ದಾನೆ, ಕೊಟ್ಬಿಡಿ ಅಷ್ಟೇ ತಾನೇ. ಅದ್ರಲ್ಲಿ ಪ್ರಾಬ್ಲಮ್ ಏನಿದೆ? ಅಳಿಯಂದ್ರೆ, ನಿಮಗೆ ಮಗು ಮೇಲೆ ಪ್ರೀತಿ ಇದ್ರೆ ನನ್ನ ಮಗಳನ್ನ ಮದುವೆ ಮಾಡ್ಕೊಳ್ಳಿ. ಗಂಡು ಮಗುನೋ ಹೆಣ್ಣು ಮಗುನೋ ಎತ್ಕೊಡ್ತಾಳೆ. ಅದು ಬಿಟ್ಟು ಯಾವ ಕುಡುಕನ ಮಗುನ್ ತಂದು ಮನೆ ಮರ್ಯಾದೆಯಾಗಿ ತೆಗಿತಿದ್ದೀರಿ. ಅಪ್ಪ, ಈ ಮಗು ತಾನಾಗೆ ಸಿಕ್ಕಿರೋದಲ್ಲ. 1 ವರ್ಷದಿಂದ ಗೊತ್ತಿಲ್ಲದೆ ನನಗೆ ಬೀಳ್ತಾ ಇದ್ದ ಕನಸಿನ ಬಲವಾಗಿ ಸಿಕ್ಕಿರೋದು. ದೇವರ ಮೇಲೆ ನಂಬಿಕೆನೇ ಇಲ್ದೇ ಇರೋ ನಾನು. ದೇವಸೇನ ನನ್ನ ಮಗು ಅಲ್ಲ ಅಂತ DNA ರಿಪೋರ್ಟ್ ಅಲ್ಲಿ ಬರ್ದೇ ಇದ್ರು ಸರಿ, ಯಾರು ಏನೇ ಹೇಳಿದ್ರು ಸರಿ, ನಾನ್ ನಂಬೋದಿಲ್ಲ. ಮಗುನ ಕಳಿಸೋದಿಲ್ಲ. ನೀನ್ ಮಾತಾಡೋದು ತಪ್ಪಪ್ಪ. ನಂಬಿಕೆ ಅನ್ನೋದು ಮನಸ್ಸಿನಲ್ಲಿರೋದು. ಆಧಾರಗಳು ಕಣ್ಮುಂದೆ ಇದೆ. ನ್ಯಾಯ ಯಾವುದು ಅಂತ ನಂಬಿಕೆ ಮೇಲೆ ತೀರ್ಮಾನ ಮಾಡೋಕ್ಕಾಗಲ್ಲ. ಆಧಾರದ ಮೇಲೆನೆ ತೀರ್ಮಾನ ಮಾಡೋದು. ಅವ್ರ ಮಗುನ ಅವ್ರಿಗೆ ಕೊಟ್ಟು ಕಳ್ಸಪ್ಪ. ಇಲ್ಲಪ್ಪ, ನೀವು ನನಗೆ ಸ್ವಲ್ಪ ಸಮಯ ಕೊಡಿ. ಏನ್ ನಡೀತು, ಇವನ್ ಯಾಕೆ ಹೀಗೆ ಮಾಡ್ತಾ ಇದ್ದಾನೆ ಅಂತ ನಾನೇ ನಿಮ್ಗೆ ಅರ್ಥ ಮಾಡಿಸ್ತೀನಿ. ಅಯ್ಯೋ, ಅರ್ಥ ಮಾಡ್ಸೋದಕ್ಕೆ ಏನು ಇಲ್ಲ ಅಳಿಯಂದ್ರೆ. ಅಣ್ಣನೇ ಹೇಳ್ಬಿಟ್ರಲ್ಲ. ಇನ್ 1 ಕ್ಷಣನೂ ಈ ಮಗು ಈ ಮನೇಲಿ ಇರ್ಕೂಡ್ದು. ಯೋ, ಈ ಮಗು ನಿಂದೆ ತಾನೆ, ಕರ್ಕೊಂಡು ಹೋಗಯ್ಯ. ಬಾ ಮಗಳೇ. ಏಯ್, ಬಾ. ನಾನಮ್ಮ ನಿಮ್ಮಪ್ಪ. ಬಾ. ಬಿಡೋ ಸರ್, ಬಿಡಿ ಸರ್ ನೀವು. ಬಿಡೋ ನನ್ನ ಮಗುನ. ಬಿಡಿ ಸರ್. ಬಿಡೋ. ಬಾ ಮಗಳೇ. ನನ್ನ ಮಾತು ಕೇಳು. ಬಿಡು ಮಗಳೇ. ಬಿಡೋ. ಬಿಟ್ಬಿಡು. ಬಿಡಿ ಪ್ಲೀಸ್. ಅಪ್ಪ ನಾನು ಹೋಗಲ್ಲಪ್ಪ. ಕಳಿಸ್ಬಿಡಿ ಅಪ್ಪ. ಅರುಣ್, ಅರುಣ್. ಅಪ್ಪ, ದೇವಸೇನ ನನ್ನ ಮಗಳಪ್ಪ. ಅಪ್ಪ, ದೇವಸೇನ ಅಪ್ಪ. ನಮ್ಮ ಮನೆಗೆ ಬಂದು ದೇವಸೇನ ಅರುಣ್ ಮಗಳಲ್ಲ ನಿನ್ ಮಗಳು ಅಂತ ಹೇಳಿ ಕರ್ಕೊಂಡು ಹೋಗ್ಬೇಕು. ತಗೋ, ಅಡ್ವಾನ್ಸ್ ಇಟ್ಕೋ. ಅಪ್ಪ ನನ್ನನ್ನು ಕಳಿಸ್ಬೇಡಪ್ಪ. ಅಪ್ಪ ನಾನು ಹೋಗ. ನಿಂತ್ಕೊಳ್ಳಿ. DNA ಟೆಸ್ಟ್ ಅಲ್ಲಿ
ಇದು ಚಿಕ್ಕ ಯಜಮಾನ್ರ ಮಗು ಅಲ್ಲ ಅಂತ ಬಂದಿರಬಹುದು, ಆದ್ರೆ ಇದು ನಿನ್ ಮಗು ಅಂತ ಹೇಗ್ ನಂಬೋದು? ದೇವಸೇನ ನಿನ್ನ ಮಗಳೇ ಅಂತ ಹೇಳೋಕೆ ನಿನ್ ಹತ್ರ ಏನ್ ಸಾಕ್ಷಿ ಇದೆ? ಮಗುನೇ ಅವನ್ನ ಅಪ್ಪ ಅಂತ ಹೇಳ್ತಾ ಇದೆಯಲ್ಲ. ಅದೇ ಮಗುನೇ ಚಿಕ್ಕ ಯಜಮಾನ್ರು ಅಪ್ಪ ಅಂತ ಕರಿತಿದ್ಯಲ್ಲ. ಅಮ್ಮ ಅಂತ ಹೇಳ್ತಿದ್ದೆ ಜಾನಕಿ ಅಮ್ಮರ ಫೋಟೋ ನೋಡಿ. ಇಲ್ ನೋಡು, ನೀನು ಈ ಮನೆ ಕೆಲಸದವಳು. ನಮ್ಮ ಕುಟುಂಬದ ವಿಷಯದಲ್ಲಿ ತಲೆ ಹಾಕೋ ಅವಶ್ಯಕತೆ ಇಲ್ಲ. ನಾನ್ ಮನೆಯವ್ರಿಗೋಸ್ಕರ ಮಾತಾಡ್ತಿಲ್ಲ, ಮಗುಗೋಸ್ಕರ ಮಾತಾಡ್ತಿದ್ದೀನಿ. ಇವ್ ನಿಜವಾಗ್ಲೂ ಈ ಮಗುಗ್ ತಂದೆ ಆಗಿದ್ದಿದ್ರೆ ಈ ಮಗು ಇವನ್ ಜೊತೆ ಸಂತೋಷವಾಗಿ ಹೋಗ್ಬೇಕಿತ್ತು. ಅಳ್ತಾ ಯಾಕೆ ಹೋಗ್ಬೇಕಿತ್ತು? ಅಯ್ಯೋ, ಇದೆಲ್ಲ ಒಂದು ಪ್ರಶ್ನೆನಾ? ಅವನ್ ಜೊತೆ ಇದ್ದಾಗ ಅದು ಒಣಗೋಗಿತ್ತು. ಈ ಮನೇಲಿ ಊಟ ತಿಂಡಿ ಎಲ್ಲ ಚೆನ್ನಾಗಿ ಸಿಗ್ತಾ ಇದೆ. ಅಯ್ಯೋ, ಇನ್ಮೇಲೆ ಅದು ಸಿಕ್ಕಲ್ವಲ್ಲ ಅಂತ ಅಟ್ಕೊಂಡ್ ಹೋಗ್ತಾ ಇದೆ, ಅಷ್ಟೇ ತಾನೇ? ಅಪ್ಪ ಅಮ್ಮನ್ಗಿಂತ ಹೆಚ್ಚಾಗಿ ಬೇರೆ ಯಾವ್ದೂ ಇಲ್ಲ. ಮಕ್ಕಳು ಹಾಗೆ ಯಾವತ್ತೂ ಲೆಕ್ಕ ಹಾಕಲ್ಲ. ಇವನ್ ಬಗ್ಗೆ ಯಾವತ್ತೂ ಆ ಮಗು ನೆನ್ಸ್ಕೊಂಡೇ ಇಲ್ಲ. ಅದಕ್ಕೆ ಇವನೇ ಅಪ್ಪನ ಅಂತ ಅನುಮಾನ ಬರ್ತಿದೆ ನನಗೆ. ನೋಡು, ಬೇಡ, ಏನೇನು ಹೇಳಿ ಸುಮ್ನೆ ತಲೆ ಕೆಡಿಸ್ತಾ ಇದ್ಯಾ? ಅವಳು ಹೇಳ್ತಾ ಇರೋದು ಸರಿಯಾಗೇ ಇದೆ. ಗಂಗಾ ಹೇಳಿದ್ಮೇಲೆ ನನಗೆ ಇವನ ಮೇಲೆ ಅನುಮಾನ ಬರ್ತಾ ಇದೆ. ಯಾರ ಮೇಲೆ ಅನುಮಾನ ಪಡ್ತಿದ್ದೀರಾ? 6 ವರ್ಷದಿಂದ ಈ ಮಗುನ ಇವನೇ ಬೆಳೆಸ್ತಾ ಇರೋದು, ಗೊತ್ತಾ ನಿಮ್ಗೆ? ಅವನು ಎಷ್ಟು ವರ್ಷ ಸಾಕಿದ್ರೆ ಏನು? ಯಾವಾಗ ದುಡ್ಡಿನ ಆಸೆಗೆ ಮಗುನ ಕೊಡೋಕ್ ಯೋಚನೆ ಮಾಡದ್ನೋ ಆಗ್ಲೇ ಮಗುಗೂ ಇವನ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ಆಗೋಯ್ತು. ಈ ಮನೆಗ್ ಬಂದಿರೋ ಮಗುನ ಸಂಬಂಧ ಇಲ್ದೇ ಇರೋರ್ ಜೊತೆ ಕಳ್ಸೋದಕ್ ಆಗಲ್ಲ. ಇವನ್ಗೂ DNA ಟೆಸ್ಟ್ ಮಾಡ್ಸೋಣ. DNA ಟೆಸ್ಟಾ? ಟೆಸ್ಟ್ ಪಾಸಿಟಿವ್ ಆಗಿ ಬಂದ್ರೆ ಈ ಮಗುನ ಇವನ್ ಜೊತೆನೆ ಕಳ್ಸೋಣ. ನೆಗೆಟಿವ್ ಆಗಿ ಬಂದ್ರೆ ಇವನನ್ನ ಜೈಲಿಗೆ ಕಳ್ಸೋಣ. ಏಯ್, ಏನ್ ಮಾತಾಡ್ತಾ ಇದ್ಯಾ ನೀನು? ಇದು ಅರುಣ್ ಮಗು ಅಲ್ಲ ಅಂತ ಗೊತ್ತಾದ ತಕ್ಷಣ ನಮ್ ಕೆಲಸ ಮುಗ್ದೋಯ್ತು. ಇವನು ಹೋಗಿ DNA ಟೆಸ್ಟ್ ಮಾಡಿಸುವಂತ ಅವಶ್ಯಕತೆ ಏನಿದೆ? ಅದು ಹೇಗಿಲ್ಲ ಅಂತ ಹೇಳ್ತೀರಾ ನೀವು? ಇವನು ದೇವಸ್ಥಾನದಲ್ಲಿ ಚಿಕ್ಕ ಯಜಮಾನರನ್ನ ನೋಡಿ ಓಡ್ ಹೋಗಿದ್ದಾನೆ. ಮಗು ಕಿಡ್ನಿ ಮಾರ್ಬೇಕನ್ನೋ ಕೆಟ್ಟ ಉದ್ದೇಶ ಇಟ್ಕೊಂಡಿರೋನು. ಇವನ ನಂಬಿ ಮಗುನ್ ಕಳ್ಸಿದ್ರೆ ಮಗು ಸುರಕ್ಷಿತವಾಗಿರುತ್ತೆ ಅನ್ನೋದಕ್ಕೆ ಏನ್ ಸಾಕ್ಷಿ? ಹೌದು, ಗಂಗಾ ಹೇಳ್ತಿರೋದು ಸತ್ಯಾನೇ. ನಮ್ಮನೆಗೆ ಬಂದಿರೋ ಮಗು ಬಗ್ಗೆ ನಾವು ವಿಚಾರಿಸ್ಕೊಳ್ಳೇಬೇಕು. ಆದಷ್ಟು ಬೇಗ ಇನ್ನೊಂದು ವಿಷಯ ತಿಳ್ಕೋಬೇಕು. ನನ್ನ ಹತ್ರ ಮಗುನ ಸಂತೋಷವಾಗಿ ಕೊಟ್ಟವನು ಈಗ ಬಂದು ಹೀಗೆ ಮಾತಾಡ್ತಿದ್ದಾನೆ ಅಂದ್ರೆ ಮಧ್ಯದಲ್ಲಿ ಬೇರೆ ಏನೋ ನಡೆದಿದೆ. ಇವನಿಗೆ ಯಾರೋ ಏನೋ ಬಲವಂತ ಮಾಡಿದ್ದಾರೆ. ಅಳಿಯಂದ್ರೆ ಯಾರು ಅವನಿಗೇನು ಬಲವಂತ ಮಾಡಿಲ್ಲ. ಅವನಾಗ ಅವನೇ ಬಂದು ತನ್ನ ಕಷ್ಟನೆಲ್ಲ ಹೇಳ್ಕೊಂಡ, ಮಗು ಬೇಕು ಅಂತ ಕೇಳ್ದ, ಎತ್ಕೊಂಡ. ಕೊಡೋದ್ರಲ್ಲಿ ತಪ್ಪೇನಿದೆ? ಇದ್ ನ್ಯಾಯ ತಾನೇ? ನಾನೀ ಮಗುನ್ ಕೊಡೋದ್ ಬೇಡ ಅಂತ ಹೇಳ್ತಾ ಇಲ್ಲ. DNA ಟೆಸ್ಟ್ ಮಾಡಿಸಿ ಆಮೇಲೆ ಕರ್ಕೊಂಡು ಹೋಗ್ಲಿ ಅಂತ ಹೇಳ್ತಾ ಇದ್ದೀನಿ. ಇವನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಏರ್ಪಾಡು ಮಾಡಿದ್ರೆ ಸತ್ಯ ಏನು ಅಂತ ಗೊತ್ತಾಗುತ್ತೆ. ಟೆಸ್ಟ್ನಲ್ಲಿ ನಿನ್ ಮಗು ಅಲ್ಲ ಅಂತ ಬಂತು ಅನ್ಕೋ, ಆಮೇಲಿದೆ ನಿನಗೆ. ನಾನು ನಿಜನೇ ಹೇಳ್ಬಿಡ್ತೀನಿ, ಇವಳು ನನ್ನ ಮಗುನೇ, ಆದ್ರೆ ನನ್ಗುಟ್ಟಿದಲ್ಲ. ಸ್ವಲ್ಪ ಹೊತ್ತಿಗೆ ಮುಂಚೆ ನನ್ ಮಗು ಅಂತ ಹೇಳ್ತಿದ್ದ, ಈಗ ನನಗ್ ಹುಟ್ಟಿದ್ದಲ್ಲ ಅಂತ ಹೇಳ್ತಿದ್ದಾನೆ. ಇವನು ನಂಬಿ ಮಗುನ್ ಕಳ್ಸಿದಿದ್ರೆ ಮಗು ಪರಿಸ್ಥಿತಿ ಏನಾಗ್ತಿತ್ತು? ಏಯ್, ನಿನ್ನ ಮಗು ಅಲ್ಲ ಅಂತ ಹೇಳಿದ್ಯಲ್ಲ, ಈಗ ನಿನ್ ಜೊತೆ ಕಳ್ಸಕ್ಕಾಗಲ್ಲ. ಕೊಡೋ ಇಲ್ಲಿ ಮಗು. ಅಳಿಯಂದ್ರೆ ಅವನು ಮಗು ಅಂತ ಅವನು ಒಪ್ಕೊಂಡಾಯ್ತಲ್ಲ, ಯಾವ ಸಂಬಂಧ ಅಂತ ಹೇಳ್ಕೊಂಡು ಈ ಮಗುನ ಮನೇಲಿ ಇಟ್ಕೋತೀರ ನೀವು? ಹೌದು ಅಳಿಯಂತ, ನಿಮ್ಗೆ ಮದುವೆ ಬೇರೆ ಗೊತ್ತಾಗಿದೆ. ಈ ಸಮಯದಲ್ಲಿ ಮಗು ನಮ್ಮ ಮನೇಲಿ ಇಟ್ಕೊಂಡು ತೊಂದರೆಗೆ ಸಿಕ್ಕಾಕೊಳ್ಳೋದು ಬೇಡ, ಕಳಿಸ್ಬಿಡಿ. ನಾನು ಮಗುನ ಕಳ್ಸಕ್ಕಾಗಲ್ಲ. ಈ ಮಗು ಈ ಮನೇಲಿ ಇರೋದಕ್ಕೆ ಸಾಧ್ಯ ಇಲ್ಲ ಅಳಿಯಂದ್ರೆ. ಹಾಗಾದ್ರೆ ನನ್ನ ಮಗು ಆಗಿ ಈ ಮನೇಲೇ ಇರ್ಲಿ. ದೇವಸೇನ ಜೊತೆ ಸ್ವಲ್ಪ ದಿನ ಕಳೆದ್ರು ಅವಳು ನನಗೆ ತುಂಬಾ ಇಷ್ಟ ಆಗಿದ್ದಾಳೆ. ಹೆಣ್ಣು ಮಗು ಗಂಡಸಿನ ಆರೈಕೆಯಲ್ಲಿ ಬೆಳೆಯೋದಕ್ಕಿಂತ ಹೆಂಗಸಿನ ಆರೈಕೆಯಲ್ಲಿ ಬೆಳೆಯೋದು ಒಳ್ಳೇದು. ದೇವಸೇನನ ನಾನು ದತ್ತು ತಗೋತೀನಿ. ಏನ್ ಈ ತರ ಹುಚ್ಚುಚ್ಚಾಗಿ ಮಾತಾಡ್ತಾ ಇದೀಯಾ? ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಂಡಿದ್ಯಾ ನೀನು? ನಾನು ಯೋಚನೆ ಮಾಡಿನೇ ಹೇಳ್ತಾ ಇದ್ದೀನಿ. ದೇವಸೇನನ ನಾನು ದತ್ತು ತಗೊಳ್ತಾ ಇದ್ದೀನಿ. ಅಯ್ಯೋ ಯೋ, ಏನಯ್ಯ ನೀನು? ನಿನ್ ಮಗಳ ಮಗುನ ದತ್ತು ತಗೋತೀನಿ ಅಂತ ಹೇಳ್ತಾ ಇದ್ದಾಳೆ, ನೋಡ್ಕೊಂಡು ಸುಮ್ನೆ ನಿಂತಿದ್ಯಲ್ಲ.
ಅವಳಿಗೇನ್ ಮದ್ವೆ ಮಾಡೋದ್ ಬೇಡ್ವಾ? ಹೇಳಯ್ಯ ನಿನ್ ಮಗಳಿಗೆ, ಹೇಳಯ್ಯ. ನಾನು ಮದುವೆ ಆಗದಿದ್ರೂ ಪರವಾಗಿಲ್ಲ. ಈ ಮಗುಗೋಸ್ಕರನಾದ್ರೂ ನಾನು ಹೀಗೆ ಜೀವನ ಮಾಡ್ತೀನಿ. ಇನ್ನು ಮುಂದೆ ದೇವಸೇನಾನೇ ನನ್ನ ಮಗಳು. ಕೊಡ್ರಿ ಮಗುನ. ಅಯ್ಯೋ ಕೊಡ್ರಿ. ಕೊಡು. ಬಿಡಿ ನನ್ನ, ಬಿಡಿ, ನಾನು ಇಲ್ಲೇ ಇರ್ತೀನಿ. ಬಿಡಿ ನನ್ನ, ಬಿಡಿ, ಬಿಡಿ, ಬಿಡಿ. ಬಾಮ. ಏಯ್, ಎಲ್ಲ ಮುಗೀತಲ್ಲ, ನಡಿಯೋ ಆಚೆ. ಏಯ್, ನಡಿಯೋ ಆಚೆ. ನಮಸ್ಕಾರ ಸರ್. ಬನ್ನಿ ಇನ್ಸ್ಪೆಕ್ಟರ್, ಇಷ್ಟು ದೂರ ಬಂದಿದ್ದೀರಲ್ಲ? ಇಲ್ಲೇ ಹತ್ರದಲ್ಲಿ ಕೆಲಸ ಇತ್ತು, ಹಾಗೆ ನಿಮ್ಮ ಮಗಳ ಬಗ್ಗೆ ವಿಷಯ ಏನಾದ್ರೂ ಗೊತ್ತಾಯ್ತಾ ಅಂತ ತಿಳ್ಕೊಂಡು ಹೋಗೋಣ ಅಂತ ಬಂದೆ. ಅವಳ ಕಡೆಯಿಂದ ಯಾವ ಸುದ್ದಿನೂ ಇಲ್ಲ ಇನ್ಸ್ಪೆಕ್ಟರ್. ಸುರೇಶನ್ನ ಮದುವೆ ಮಾಡ್ಕೊಂಡು ನಮ್ಮನ್ನೆಲ್ಲ ಮರ್ತು ಬಿಟ್ಟಿದ್ದಾಳೆ ಅನ್ಸುತ್ತೆ. ಫೋನ್ ಮಾಡಿ ಮಾತಾಡಿಸ್ಬೋದಿತ್ತಲ್ವಾ? ನಮ್ಮನ್ನೇ ಬೇಡ ಅಂತ ಬಿಟ್ಟು ಹೋದ್ಮೇಲೆ ಅವಳ ಹತ್ರ ಇನ್ನೇನ್ ಮಾತು? ಸರಿ, ಇದು ನಿಮ್ಮ ಫ್ಯಾಮಿಲಿ ಮ್ಯಾಟ್ರು, ನಿಮ್ಮಿಷ್ಟ. ನಾನು ಬರ್ತೀನಿ. ಏಯ್, ಯಾರೋ ನೀನು? ಇವನೇನಾದ್ರೂ ಪೊಲೀಸರ ಮುಂದೆ ಬಾಯ್ಬಿಟ್ಬಿಟ್ರೆ? ನಿನ್ನ ನೋಡಿದ್ರೆ ಯಾಕೋ ಅನುಮಾನ ಬರ್ತಿದೆ. ಯಾರು ಇವನು? ಯಾರು ಹೇಳೋ? ಹೇಳ್ಬಿಡ್ತೀನಿ ಸರ್. ನಾನು ಮುರುಡೇಶ್ವರ ದೇವಸ್ಥಾನದ ಹತ್ರ. ಏನ್ ಹೇಳ್ತಾ ಇದ್ಯಾ? ಎಲ್ರ ಮುಂದೆ ಈ ಮಗು ನಿಂದಲ್ಲ ಅಂತ ಹೇಳಾಯ್ತಲ್ಲ, ಇನ್ನೇನಿದೆ ಹೇಳೋಕೆ? ಅಮ್ಮ, ಅದು ನೀವೇ. ರಾಸ್ಕಲ್, ಎಷ್ಟು ಧೈರ್ಯ ಇದ್ರೆ ನಮ್ಮನೆಗ್ ಬಂದು ಮಗು ನಿಂದು ಅಂತ ಸುಳ್ಳು ಹೇಳ್ತೀಯಾ? ಮೇಡಮ್, ನೀವ್ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡ್ರಿ? ಅದು ಇಷ್ಟೊತ್ತು ಅವ್ನು ನಮ್ಮ ಹತ್ರನೇ ಸುಳ್ಳು ಹೇಳ್ತಾ ಇದ್ದ. ಅಯೋಗ್ಯನ್ ಮಾತು ಕೇಳಿ ಆ ಮಗುನ ಅವನಿಗೆ ಎತ್ಕೊಟ್ಬಿಟ್ಟಿದ್ರೆ ಏನ್ ಅನಾಹುತ ಆಗ್ಬಿಡ್ತಾ ಇತ್ತು. ಅಳಿಯಂದ್ರೆ ನೀವು ನನ್ನ ತಪ್ಪಾಗಿ ತಿಳ್ಕೊಂಡಿಲ್ಲ ತಾನೆ? ಅಪ್ಪ ಸದ್ಯ ಸಾಲ್ವ್ ಆಯ್ತು, ಎಲ್ಲ ಸಾಲ್ವ್ ಆಯ್ತು. ಇದು ನಮ್ ಫ್ಯಾಮಿಲಿ ಮ್ಯಾಟ್ರು, ನಾವೇ ಸಾಲ್ವ್ ಮಾಡ್ಕೋತೀವಲ್ವಾ? ಹೇಳಿ ಅವ್ರಿಗೆ. ದಯವಿಟ್ಟು ನೀವು. ಸರಿ ಮೇಡಮ್. ಸದ್ಯ ಬದುಕ್ದೆ. ಅಲ್ಲ, ಒಂದ್ ವೇಳೆ ನಾನೇನಾದ್ರೂ ಸಿಕ್ಕಾಕೊಂಡ್ಬಿಟ್ಟಿದ್ರೆ ನನ್ನ ಕತೆ ಮುಗ್ದೇ ಹೋಗ್ತಿತ್ತು. ಅಯ್ಯೋ,
ಹೇಳಿ ಡಾಕ್ಟ್ರೆ. ಸಾರಿ ಸರ್, ನಾನು ಕಾಲ್ ಮಾಡಿದ್ದು ಸೆಕ್ಯೂರಿಟಿ ನಂಬರ್ಗೆ. ಫೋನ್ ನಿಮ್ಗೆ ಹೇಗೆ ಬಂತು ಗೊತ್ತಾಗ್ತಿಲ್ಲ. ಸಾರಿ ಸರ್. ಹಲೋ 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 ಸರ್, ನಿಮ್ ಕಾರ್ ಹೆಡ್ ಲೈಟ್ ಉರಿತಾ ಇದೆ. ಕೀ ಕೊಟ್ರೆ ಆಫ್ ಮಾಡ್ತೀನಿ ಸರ್. ಎಲ್ಲೋ ಹೋಗಿದ್ದೆ? ಅವಾಗಿಂದ ಫೋನ್ ಟ್ರೈ ಮಾಡ್ತಾ ಇದ್ದೀನಿ. ನನ್ನ ಚೇಂಬರಿಗೆ ಬೇಗ ಬಾ. ನಾನು ಹೇಳ್ತಾ ಇರೋದು ಕೇಳ್ತಾ ಇದೆಯಾ? ಬೇಗ ಬಾರಯ್ಯ. ಹಲೋ ಹಲೋ, ಏನಾಯ್ತು ಫೋನ್ಗೆ? DNA ರಿಪೋರ್ಟ್ನ ಬದಲಾಯಿಸಬೇಕು. ದೇವಸೇನ DNA ರಿಪೋರ್ಟು. ದೇವಸೇನ ಯಜಮಾನ್ರೇ. ಏನ್ ಡಾಕ್ಟ್ರೆ, ಏನಾಯ್ತು? ಏನಾಯ್ತು ಹೇಳಿ. ಯಜಮಾನ್ರೇ, ಯಜಮಾನ್ರೇ, ನಾನು ತಪ್ಪು ಮಾಡಿಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಾನಿಂದ ತಪ್ಪು ಮಾಡಬಾರ್ದಾಗಿತ್ತು. ದಯವಿಟ್ಟು ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಯಜಮಾನ್ರೇ. ನಾನಿಂದ ತಪ್ಪು ಮಾಡಲ್ಲ. ದಯವಿಟ್ಟು ಕ್ಷಮಿಸ್ಬಿಡಿ ಯಜಮಾನ್ರೇ. ನೀವು ಕ್ಷಮಿಸ್ಬಿಡಿ ಅಂತ ಹೇಳೋ ಮಟ್ಟಕ್ಕೆ ಅದೇನ್ ತಪ್ಪು ಮಾಡಿಬಿಟ್ರಿ? ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ. DNA ರಿಪೋರ್ಟ್ನ ಬದಲಾಯಿಸ್ಕೊಟ್ಬಿಟ್ಟಿದ್ದೀನಿ. ಏನ್ ಹೇಳ್ತಾ ಇದ್ದೀರಾ ಡಾಕ್ಟ್ರೆ? ದೇವಸೇನ ನಿಮ್ಮ ಮಗಳೇ. ಅವಳದು ನಿಮ್ಮ ರಕ್ತಾನೆ. ಜಾನಕಿ ಡೆಲಿವರಿ ಟೈಮಲ್ಲಿ ನಮಗ್ ಗೊತ್ತಿಲ್ಲ ಹಾಗೇನೆ ಮಗು ಬದಲಾಗಿದೆ. ಬೇರೆ ಯಾರ್ದೋ ಮಗು ಸತ್ತಿದ್ದು. ಅದನ್ನ ತಪ್ಪಾಗಿ ಜಾನಕಿದೆ ಮಗು ಅಂತ ರೆಕಾರ್ಡಲ್ಲಿ ತಪ್ಪಾಗಿ ಬರೆದು ಬಿಟ್ಟಿದೀವಿ. ಈ ವಿಷಯ DNA ಟೆಸ್ಟ್ ಮಾಡಿದಾಗ್ಲೇ
ನಮಗ್ ಗೊತ್ತಾಗಿದ್ದು. ಇದು ಹೊರಗಡೆ ಗೊತ್ತಾದ್ರೆ ಎಲ್ಲಿ ನಮ್ಮ ಆಸ್ಪತ್ರೆ ಹೆಸರು ಹಾಳಾಗ್ಬಿಡುತ್ತೋ ಅಂತ ರಿಪೋರ್ಟನ್ನ ನೆಗೆಟಿವ್ ಅಂತ ಬದಲಾಯಿಸ್ಬಿಟ್ಟೆ. ಆದ್ರೆ DNA ರಿಪೋರ್ಟು ನೆಗೆಟಿವ್ ಅಲ್ಲ, ಪಾಸಿಟಿವ್ ಇದೆ. ಇದೇ ಒರಿಜಿನಲ್ ರಿಪೋರ್ಟ್. ಏನು ಹೀಗೆ ಮಾಡ್ಬಿಟ್ಟ? ನಾವು ಹೇಳಕ್ಕೆ ಹೇಳಿದ್ದೆ ಒಂದು, ಇಲ್ಲಿ ಬಂದು ಸತ್ಯ ಹೇಳ್ತಾ ಇದ್ದಾನಲ್ಲೋ, ಎಲ್ಲ ಹಾಳು ಮಾಡ್ಬಿಟ್ಟ. ದೇವಸೇನಾ ನಿಮ್ ಮಗಳು, ಇದರಲ್ಲಿ ಯಾವ ಸಂದೇಹನೂ ಇಲ್ಲ. ದೇವಸೇನಾ ಬಾಮ್ಮ. ದೇವಸೇನಾ ದೇವಸೇನಾ ನನ್ನ ಮಗಳು. ನಿನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ, ಅನವಶ್ಯಕವಾಗಿ ಒಂದು ಮಗು ವಿಷಯದಲ್ಲಿ ಹೀಗೆ ಮಾಡಿಬಿಟ್ಟಿಯಲ್ಲ. ಇಷ್ಟು ವರ್ಷದಿಂದ ಪರಿಚಯ ಇದ್ರು ಈ ತರ ದ್ರೋಹ ಮಾಡ್ಬಿಟ್ಟಿಯಲ್ಲ. ನಾ ಮಾಡಿದ ತಪ್ಪನ್ನ ಅರ್ಥ ಮಾಡ್ಕೊಂಡಿದ್ದೀನಿ. ನೀವು ನನಗೇನೇ ಶಿಕ್ಷೆ ಕೊಟ್ರು ಅನುಭವಿಸೋದಕ್ಕೆ ತಯಾರಾಗಿದ್ದೀನಿ. ಶಿಕ್ಷೆ ಕೊಟ್ಬಿಟ್ರೆ ಎಲ್ಲ ಸರಿ ಹೋಗುತ್ತಾ? ಈ ಮನೆ ಮಗುನ್ ಮುಚ್ಚಿಟ್ಟಿದ್ದು ಎಷ್ಟು ದೊಡ್ಡ ತಪ್ಪು. ನಾನು ಇದನ್ನ ಸುಮ್ಮನೆ ಬಿಡಲ್ಲ. ಕಾನೂನು ಪ್ರಕಾರ ಏನ್ ಕ್ರಮ ತಗೋಬೇಕೋ ಅದನ್ನ ತಗೊಂಡೇ ತಗೋತೀನಿ. ಬೇಡಕ್ಕ, ಅವ್ರ ಹೆಸರು ಹಾಳಾಗುತ್ತೆ, ಬಿಟ್ಬಿಡು. ಕೊನೆಗೆ ಮನಸ್ಸು ತಡಿದೇನೆ ಸತ್ಯ ಹೇಳ್ಬಿಟ್ರಲ್ಲ, ಇದಕ್ಕೆ ಮೇಲೆ ಶಿಕ್ಷೆ ಯಾಕಕ್ಕ? ಬೇಡ, ಬಿಟ್ಬಿಡು. ಇವ್ರು ಮಾಡಿದ್ದು ಸಣ್ಣ ತಪ್ಪಲ್ಲ. ಇವ್ರನ್ನ ಸುಮ್ಮನೆ ಬಿಡಲ್ಲ. ಪರವಾಗಿಲ್ಲಕ್ಕ, ಅವ್ರು ಹೋಗ್ಲಿ, ನೀವು ಹೋಗ್ರಿ. ಸರಿ ಯಜಮಾನ್, ಹೋಗಿ. ಪುಟ್ಟ. ಅರುಣ್ ಅಪ್ಪ, ನೀನು ಸತ್ಯನೇ ಹೇಳ್ದೆ, ನಾನೇ ಅರ್ಥ ಮಾಡ್ಕೊಳ್ಳಿಲ್ಲ. ಸಾರಿ ಕಣೋ. ಪರವಾಗಿಲ್ಲಪ್ಪ. ನನ್ನ ಮೊಮ್ಮಗಳನ್ನ ಒಂದೇ ಒಂದ್ಸಲ ಎತ್ಕೋಬೇಕು ಅಂತ ಅನಿಸ್ತಿದೆ ಕಣಪ್ಪ. ತಗೊಳ್ಳಿಪ್ಪ. ಏನು ಡಾಕ್ಟ್ರೇ, ಸಮಸ್ಯೆಯಿಂದ ನನ್ನನ್ನು ಪಾರು ಮಾಡಿ ಅಂತ ಅಷ್ಟೊಂದೆಲ್ಲ ಕೇಳ್ಕೊಂಡಿದ್ರಿ. ಈಗ ನೀವೇ ಒಳಗಡೆ ಒಂದು ಸತ್ಯ ಹೇಳ್ಬಿಟ್ರಿ. ಈಗ ನಿಮ್ಮ ಹೆಸರು ಹಾಳಾಗೋಯ್ತಲ್ಲ, ಏನು ಮಾಡ್ತೀರಿ? ಹೆಸರಿಗಿಂತ ಜೀವ ಮುಖ್ಯ. ಹೆದರ್ಕೊಂಡಿದ್ದೀರಿ. ನೀವೇ ಸತ್ಯ ಹೇಳಿದ್ಮೇಲೆ ನೀವು ಕೊಟ್ಟು ಹಣ ನನಗೆ ಯಾಕೆ? ತಂದು ಕೊಡ್ತೀನಿ ರೀ. ಬೇಡ ಬೇಡ, ಇರಲಿ. ನಾನು ಮಾಡಿದ ಪಾಪಕ್ಕೆ ಆ ಹಣ ನಿಮ್ಮ ಹತ್ರನೇ ಇರಲಿ. ಆದರೆ ಒಂದು ಮಾತು ಹೇಳ್ತೀನಿ, ಆ ಮಗು ಸಾಮಾನ್ಯವಾದ ಮಗು ಅಲ್ಲ. ಆ ಮಗು ವಿಷಯದಲ್ಲಿ ಏನಾದರೂ ತಪ್ಪಾಗಿ ನಡ್ಕೊಂಡ್ರೆ ಪಡಬಾರ್ದು, ಪಾಡ್ಪಡ್ಬೇಕಾಗತ್ತೆ. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಡಾಕ್ಟ್ರೇ, ಆಡಳಿತ ಪಕ್ಷನೇ ಕೈಲಿ ಇಟ್ಕೊಂಡಿರೋನು ನಾನು. ಆಫ್ಟರ್ ಆಲ್ ಒಂದು ಚಿಕ್ಕ ಮಗು, ಅದನ್ನು ನನಗೆ ಏನು ಮಾಡತ್ರಿ? ಈ ಹೆದರಿಕೆ ನಿಮ್ಮ ಹತ್ರನೇ ಇರಲಿ, ನನಗೆ ಹೇಳಕ್ ಹೋಗ್ಬೇಡಿ. ಆಳೋ ಪಕ್ಷಕ್ಕಿಂತ ಹೆಚ್ಚಿನ ಪವರು ಆ ಮಗು ಹತ್ರ ಐತೆ. ಅದ್ರ ವಿಷಯದಲ್ಲಿ ಆಟ ಆಡಬೇಡಿ. ಅಪ್ಪ, ಆ ಡಾಕ್ಟರ್ ಹೇಳಿದ್ದು ಸರಿ. ನಾನು ಹುತ್ತದೊಳಗೆ ಬಾಲ್ ಹಾಕಿ ಆ ಮಗು ಕೈಲಿ ಎತ್ತು ಅಂದಿದ್ಕೆ ತಾನೇ ನನ್ಗೆ ಆ ಉಯ್ಯಾಲೆಯಲ್ಲಿ ಸರಿಯಾಗಿ ಏಟ್ ಬಿದ್ದಿದ್ದು. ಅಪ್ಪ ಅಪ್ಪ, ಅವನೇನೋ ಹೆದರ್ಕೊಂಡು ಏನೇನೋ ಹೇಳ್ತಾ ಇದ್ದಾನೆ ಅಂದ್ರೆ ನೀನು ಹೆದರ್ಸ್ತೀಯ. ಮೊದಲು ನಿನಗೆ DNA ಟೆಸ್ಟ್ ಮಾಡಿಸ್ಬೇಕು. ಯಾಕಪ್ಪ? ನೀನ್ ನನ್ನ ಮಗನ ಅಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ. ಹಾ, ಮಗಳನ್ನ ಅಬ್ರಾಡ್ಗೆ ಹೈಯರ್ ಸ್ಟಡೀಸ್ಗೆ ಅಂತ ನಾನೇ ಕಳಿಸ್ದೆ. ಬಂದ್ಬಿಡ್ತಾಳೆ. ಹಾ, ನೋಡ್ದಿಯಾ ಏನೆಲ್ಲ ಸುಳ್ಳು ಹೇಳ್ಬೇಕಾಗಿದೆ ಅಂತ. ಎಲ್ಲಿದಳೋ ಹೇಗಿದಳೋ ಏನೂ ಗೊತ್ತಿಲ್ಲ. ಇವನ್ ಯಾಕೆ ಫೋನ್ ಮಾಡ್ತಿದ್ದಾನೆ? ಹಲೋ ಸೀನು, ಬಡ್ಡಿ ರೆಡಿ ಆಗಿದೆ. ಸೆಟು, ಅದು ಬಂದು ಹೋಗಿ ಕತೆ ಎಲ್ಲ ಬೇಡ. 10 ನಿಮಿಷದಲ್ಲಿ ಅಲ್ಲಿ ಬರ್ತೀನಿ. ಬಡ್ಡಿ ದುಡ್ಡು ಇರಬೇಕು, ಇಲ್ಲಾಂದ್ರೆ ಏನಾದ್ರೂ ವಸ್ತು ಇಡಬೇಕು. ಹಾಗೇನಾದ್ರೂ ಕೊಡ್ಲಿಲ್ಲ ಅಂತ ಇಟ್ಕೋ, ಜೋರ ಕೂಗಾಡಿ ಮಾನ ಮರ್ಯಾದೆ ತೆಗೆದು ಬಿಡ್ತೀನಿ ಅಷ್ಟೇ. ಸೇಟು, ನೀನ್ ಹಾಗೆಲ್ಲ ಮಾಡ್ಬೇಡ. ವಸ್ತು ಕೊಡು ಅಂತ ಹೇಳಿದ್ಯಲ್ಲ,
ರೆಡಿ ಆಗಿದೆ, ಬಂದ್ ತಗೊಂಡೋಗು. ನೋಡು, ಗೇಟ್ ಹತ್ರನೇ ನಿಂತ್ಕೋ, ಅಲ್ಲೇ ತಗೊಂಡು ಹಾಗೆ ಹೋಗ್ಬಿಡು. ಏಯ್, ಸೇಟು ಹತ್ರ ಏನೋ ವಸ್ತು ರೆಡಿಯಾಗಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ರಿ, ಏನದು? ಏನ್ರಿ ಅದು? ನಕಲಿ ತಾಳಿ. ಇದನ್ನ ಆ ಸೇಟು ಕೊಡ್ತೀರಾ? ಅವನ್ ಕಂಡಿಡಿಯಲ್ವಾ? ಇದನ್ನ ಅವನು ಕೊಡಕ್ಕೆ ನಾನೇನ್ ಮುಟ್ಟಾಳನ? ಎಕ್ಸ್ಚೇಂಜ್ ಮಾಡಕ್ ತಂದಿರೋದು. ಎಕ್ಸ್ಚೇಂಜಾ? ಏನ್ರಿ ಹೇಳ್ತಾ ಇದ್ದೀರಾ? ದೇವ್ರ ಮನೆಯಲ್ಲಿರೋ ಜಾನಕಿ ಫೋಟೋದಲ್ಲಿ ಒಂದು ತಾಳಿ ನೇತಾಡ್ತಿದ್ಯಲ್ಲ, ಅದನ್ ತೆಗೆದು ಇದನ್ ನೇತಾಕ್ತೀನಿ. ಇದುವರೆಗೂ ಬರೀ ಸಾಲ್ಗಾರ ಮಾತ್ರ ಆಗಿದ್ರಿ, ಇವಾಗ ಕಳ್ತನ ಬೇರೆ ಮಾಡ್ತಿದ್ದೀರಾ? ಹೀಗೆಲ್ಲ ಕಳ್ತನ ಮಾಡ್ಬೇಡ್ರಿ. ಹಾಗಿದ್ರೆ ನಿನ್ ಹತ್ರ ಇರೋ ಒಡವೆ ಕೊಡು. ಅದ್ ಹೇಗ್ ಕೊಡಕ್ಕಾಗತ್ತೆ? ನೀನ್ ಕೊಡಲ್ಲ ಅಂತ ಗೊತ್ತಿದ್ದೆ, ಕಳ್ತನ ಮಾಡ್ಬೇಕು ಅನ್ಕೊಂಡಿದ್ದು. ಇಲ್ಲಿ ಯಾರಿಗೂ ಗೊತ್ತಾಗಲ್ಲ, ನೀನು ಗೊತ್ತಿಲ್ದ ಹಾಗಿದ್ಬಿಡು. ಅರುಣ್, ಬಾ ಬಾ. ಏನಮ್ಮ ತಾತ ನೋಡಕ್ ಬಂದ್ಯಾ? ಬಾ. ಅರುಣ್, ನೀನು ಜಾನಕಿ ಮೇಲಿಟ್ಟಿರೋ ಪ್ರೀತಿ ಅವಳ ಮಗಳನ್ನ ನಿನ್ನ ಹತ್ರ ಸೇರಿಸ್ಬಿಡ್ತು ನೋಡು. ಬರೀ ಸೇರಿಸಿದ್ ಮಾತ್ರ ಅಲ್ಲಪ್ಪ, ಒಂದು ಒಳ್ಳೆ ತೀರ್ಮಾನ ತಗೊಳ್ಳೋದಕ್ಕೆ ಅವಕಾಶನೂ ಕೊಟ್ಬಿಡ್ತು. ಏನ್ ಹೇಳ್ತಿದ್ಯಾ? ನೀವಾದ್ಮೇಲೆ ನನ್ನ ಪಾಲಿಗೆ ಯಾರೂ ಇಲ್ಲ ಅಂತ ತಾನೆ ಮದ್ವೆ ಪ್ರಯತ್ನ ಮಾಡಿದ್ರಿ. ಈಗ ಮಗು ಬಂದಿದ್ಯಲ್ಲ, ನನಗೀ ಮಗು ಮಾತ್ರ ಸಾಕಪ್ಪ, ಮದ್ವೆ ಎಲ್ಲ ಬೇಡ. ನಾನು ಅನ್ಕೊಂಡಾಗೆ ವಸ್ತು ಅಂತೂ ಸಿಕ್ಕಾಯ್ತು. ಆ ಬಡ್ಡಿ ಮಗ ಸೇಟು ಕೊಟ್ಬಿಟ್ರೆ ನಾನ್ ಸೇಫ್. ಯಾರೋ ವಸ್ತು ಇನ್ಯಾರೋ ಹೋಗ್ತಾ ಇತ್ತು. ಅಪ್ಪ ಕೂತ್ಕೋಪ್ಪ, ಕೂತ್ಕೋ. ಮಗಳ ಮೇಲಿರೋ ಪ್ರೀತಿಯಿಂದ ನಿನ್ನ ಮದುವೆ ಬೇಡ ಅಂತಿದ್ಯಾ, ಆದರೆ ಈಗಲೇ ನಿನಗೆ ಮದುವೆ ಅವಶ್ಯಕತೆ ಇರೋದು. ನಿನಗೆ ಒಬ್ಬ ಹೆಂಡತಿ ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಮಗುಗೆ ಒಬ್ಬಳು ತಾಯಿ ಬೇಕು. ಹೆಣ್ಣು ಮಗು ಒಂದು ಹೆಣ್ಣಿನ ಜೊತೆ ಬೆಳೆದ್ರೇನೆ ಒಳ್ಳೇದು. ನೀವು ಸರಿಯಾಗಿ ಹೇಳಿದ್ರಿ ಬಾವ. ಅಳಿ ಅಂದ್ರೂ ಮದುವೆ ಮಾಡ್ಕೊಳ್ಳೇಬೇಕು. ನನ್ನ ಮಗಳು ತಯಾರಾಗಿದ್ದಾಳೆ, ಮುಂದೆ ಏನ್ ಮಾಡ್ಬೇಕು ಅದನ್ನ ನೋಡಿ. ಯಾಕೆ ನನ್ನ ಮಗಳು ತಯಾರಾಗಿದ್ದಾಳೆ, ಅವಳಿಗೆ ಮದುವೆ ಮಾಡ್ಬಿಡು ತಾನೆ. ಇಲ್ಲಿ ನೋಡಿ, ಅಕ್ಕನ ಮಗನಿಗೆ ಮಗಳನ್ನ ಕೊಟ್ಟು ಮದುವೆ ಮಾಡೋಕ್ಕಾಗ್ಲಿಲ್ಲ ಅಂದ್ರೆ ತಂಗಿ ಮಗನ್ನ ಕೊಟ್ಟು ಮದುವೆ ಮಾಡಬಹುದಲ್ಲ. ನಾನ್ ನಮ್ಮ ಅಳಿಯಂದ್ರಿಗೆ ನನ್ನ ಮಗಳನ್ನೇ ಕೊಡ್ತಾ ಇದ್ದೀನಿ. ನೀವು ಬೇರೆ ಕಡೆ ನಿಮ್ ಸಂಬಂಧ ನೋಡ್ಕೊಳ್ಳಿ. ಆ ಕೆಲಸನ ನೀವೇ ಮಾಡ್ಬೋದಲ್ಲ. ನನ್ನ ಮಗಳಿಗೆ ಅಳಿಯಂದ್ರು ಕೊಟ್ಟು ನಾನು ಮದುವೆ ಮಾಡೇ ಮಾಡ್ತೀನಿ. ಯಾಕ್ರಿ ಈ ತರ ಹಠ ಹಿಡಿತೀರಾ? ಹೇಳಿದ್ರೆ ಅರ್ಥ ಮಾಡ್ಕೊಳಕ್ಕಾಗಲ್ವಾ ನಿಮ್ಗೆ? ನೋಡಿ, ಈಗಾಗಲೇ ನನ್ನ ಮಗಳಿಗೆ ಅಳಿಯಂದ್ರ ಜೊತೆ ನಿಶ್ಚಿತಾರ್ಥ ಆಗಿದೆ. ಅದು ನೀವ್ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ?
ನನ್ನ ಮಗಳನ್ನು ಬಿಟ್ಟು ಬೇರೆ ಯಾರು ಈ ಮನೆಗೆ ಸೊಸೆಯಾಗಿ ಬರೋದಕ್ಕೆ ನಾನು ಬಿಡಲ್ಲ. ನನ್ನ ಮಗಳನ್ನು ಬಿಟ್ಟು ಬೇರೆ ಯಾರು ಈ ಮನೆಗೆ ಸೊಸೆ ಆಗೋದಕ್ಕೆ ಅವಕಾಶ ಕೊಡಲ್ಲ. ಯಾಕ್ರಿ ಈ ಇಲ್ಲ ಥರ? ನೋಡಿ, ಪ್ರಶಾಂತವಾಗಿರೋ ಈ ಮನೇನ ನೀವು ಜಗಳ ಆಡಿ ಗೊಂದಲ ಎಬ್ಬಿಸ್ಬೇಡಿ. ಯಾರ ಮಗಳನ್ನ ಕೊಡಬೇಕು ಅಂತ ನಿಮ್ಮಲ್ಲೇ ಮಾತಾಡ್ಕೊಂಡು ತೀರ್ಮಾನ ಮಾಡ್ಕೊಳ್ಳಿ. ಇದ್ರಲ್ಲಿ ಯೋಚನೆ ಮಾಡೋಂಥದ್ದು ಏನಿದೆ? ಆಗ ತೀರ್ಮಾನ ಮಾಡೋ ಸ್ಥಾನದಲ್ಲಿ ಯಾರೂ ಇರ್ಲಿಲ್ಲ. ಈಗ್ಲಾದ್ರೂ ತೀರ್ಮಾನ ಮಾಡೋದಕ್ಕೆ ಮಗು ಬಂದಿದ್ಯಲ್ಲ. ಮಗು ಯಾರನ್ನ ಇಷ್ಟಪಡ್ತೀನಿ ಅಂತ ಹೇಳುತ್ತೋ ಅವ್ರ ಜೊತೆ ಮದ್ವೆ ಮಾಡ್ಸಿದ್ರೆ ಆಯ್ತು. ಏಯ್, ಎಲ್ಲಿಂದನೋ ಬಂದು ಮಗು ಯಾರನ್ನ ಇಷ್ಟಪಡುತ್ತೆ ಅಂತ ತೀರ್ಮಾನ ಮಾಡಕ್ಕಾಗತ್ತಾ? ಮಗುಗೇನೆ ಗೊತ್ತಾಗ್ಬೇಕು. ಈ ತರ ಹೊಸ ಗೊಂದಲ ಹುಡ್ಸೋದೇ ನಿನ್ ಕೆಲ್ಸ ಆಗೋಯ್ತಲ್ಲ. ಮಗುನ ಮುಂದೆ ಬಿಟ್ಟು ಕೈ ತೋರಿಸು ಅನ್ನೋದು ಇದೆಲ್ಲ ಬೇಡ. ನನ್ನ ಮಗಳೇ ಈ ಮನೆಗೆ ಸೊಸೆ. ಇದೇ ಫೈನಲ್. ಫೈನಲ್ ಬಾವ. ಏನ್ ಹೇಳ್ತಾ ಇದ್ದೀರಾ? ನನ್ನ ಮಗಳೇ ಈ ಮನೆ ಹೇಳೋದ್ ನೋಡು. ನೀವಿಬ್ರು ಹೀಗೆ ಕಿತ್ತಾಡೋದು ನೋಡ್ತಿದ್ರೆ ಈ ಮಗು ಯಾರನ್ನ ಇಷ್ಟಪಡುತ್ತೋ ಅವ್ರ ಜೊತೆನೆ ಮದುವೆ ಮಾಡೋದು ಒಳ್ಳೇದು ಅನ್ಸುತ್ತೆ. ಈ ಮದುವೆ ವಿಚಾರದಲ್ಲಿ ಮಗು ತೀರ್ಮಾನನೇ ತುಂಬಾ ಮುಖ್ಯ. ನಮಗಿಷ್ಟ ಆಗೋದಕ್ಕಿಂತ ಮಗುಗಿಷ್ಟ ಆಗೋದೇ ತುಂಬಾ ತುಂಬಾ ಮುಖ್ಯ. 2 ದಿನ ಟೈಮ್ ತಗೊಳ್ಳಿ. ಮಗು ಜೊತೆ ಇಬ್ಬರು ಹೆಣ್ಮಕ್ಳು ಹೊಂದ್ಕೊಳ್ಳಿ. ಆಮೇಲೆ ಮಗುಗೆ ಯಾರು ಇಷ್ಟ ಅಂತ ತೋರಿಸುತ್ತೋ ಆ ಹುಡುಗಿ ಜೊತೆ ಅರುಣ್ಗೆ ಮದುವೆ ಮಾಡೋಣ. ಹೋಗಿ ಹೋಗಿ.